ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ಪ್ರಥಮ BA ಅವರಿಗೆ ಇಂಗ್ಲಿಷ್ನಲ್ಲಿ ಬರುವಂತಹ ಗ್ರಾಮರ್ ಏನಿದೆ ಆ ಗ್ರಾಮರ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ನಮಗೆ ಓಲ್ಡ್ ಕ್ವಶನ್ಸ್ ಪೇಪರಲ್ಲಿ ಕೊಟ್ಟಿರುವಂಥ ಗ್ರಾಮರ್ಗಳನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಸೊ ಅದು ಯಾವ ಥರ ಎಕ್ಸಾಮಲ್ಲಿ ನೀವು ಬರಿಬಹುದು ಎನ್ನುವುದನ್ನು ನಾನು ಸ್ವಲ್ಪ ವಿವರಣೆಗಳ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಈಗ ನಿಮಗೆ ಹೇಳ್ತಾ ಇರುವಂತಹ ಈ ಎಕ್ಸಾಮ್ ಪೇಪರ್ ಏನಿದೆ ಇದು 2023 ಸಪ್ಲಿಮೆಂಟರಿಯ ಪೇಪರ್ ಆಗಿರುತ್ತೆ. 2022 ಅಲ್ಲಿ ಬಂದಂತಹ ಸಪ್ಲಿಮೆಂಟರಿ ಪೇಪರ್ ಏನಿದೆ ಆ ಪೇಪರ್ ಇದಾಗಿರುತ್ತೆ. ಸೊ ಇದರದ್ದು ನಾನು ನಿಮ್ಗೆ ಇವತ್ತು ಗ್ರಾಮರ್ ಅನ್ನ ಹೇಗೆಲ್ಲ ಕೊಟ್ಟಿದ್ದಾರೆ ಅನ್ನೋದನ್ನ ಇವಾಗ ನಿಮ್ಗೆ ಹೇಳ್ತೇನೆ. ಸೊ ಇಲ್ಲಿ ನಮ್ಗೆ ಏನ್ ಕೊಟ್ಟಿದಾರಪ್ಪ ಅಂತಂದ್ರೆ, ಎಕ್ಸ್ಪಾಂಡ್ 2 ಆಫ್ ದ ಫಾಲೋವಿಂಗ್ ಇನ್ ನಾಟ್ ಮೋರ್ ದೆನ್ ಅ ಪೇಜ್ ಈಚ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ ಒಂದು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದು ಬೇಡ. ಈಗ ಟೈಮ್ ಅಂಡ್ ಟೈಡ್, ವೆಯ್ಟ್ ಫಾರ್ ಅ ನನ್ ಅನ್ನುವಂತಹ ಈ ವಿಷಯಗಳೇನಿದೆ ಇದನ್ನ ನಾವು ಅಂದ್ರೆ ಒಂದು ವಾಕ್ಯಗಳನ್ನ ಮಾಡಿ ಹೇಳ್ಬೇಕಾಗ್ತದೆ, ವಿಸ್ತರಿಸಿ ಇದ್ಯಾಕೆ ಅಂತ ಈ ಒಂದು ವಾಕ್ಯಗಳನ್ನ ವಿಸ್ತರಣೆ ಮಾಡಿ ಹೇಳ್ಬೇಕಾಗ್ತದೆ. ಅಂದ್ರೆ ಸಮಯ ಎನ್ನುವುದು ಯಾರಿಗೂ ಕಾಯೋದಿಲ್ಲ, ಕಾಲ ಯಾರಿಗೂ ಕಾಯೋದಿಲ್ಲ ಅಂತ ಹೇಳ್ತಾರಲ್ವಾ. ಹಾಗಾಗಿ ಈ ಒಂದು ಟೈಮ್ ಅಂಡ್ ಟೈಡ್, ವೆಯ್ಟ್ ಫಾರ್ ಅ ನನ್ ಅನ್ನುವಂತಹ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಾಗೆ ನಾವು ಆ ಒಂದು ವರ್ಡ್ ಅನ್ನ ಬಳಸಿ ನಾವು ಅದಕ್ಕೆ ಆನ್ಸರ್ ಅನ್ನ ಮಾಡ್ಬೇಕಾಗ್ತದೆ. ಈಗ ನೀವು ಇದಕ್ಕೇನೀಗ ಕನ್ನಡದಲ್ಲಿ ಸಮಯ ಯಾರಿಗೂ ಕಾಯುವುದಿಲ್ಲ ಅಂದಾಗ ನಾವು ಕನ್ನಡದಲ್ಲಿ ಏನಾದ್ರೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ಅಂದ್ರೆ ಸಮಯವನ್ನ ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು, ನಾವು ಅದನ್ನ ವೇಸ್ಟ್ ಮಾಡಬಾರ್ದು ಸಮಯವನ್ನ, ಹೀಗೆಲ್ಲ ಬರಿಬಹುದು. ಕಾಲ ಯಾರಿಗೂ ಕಾಯುವುದಿಲ್ಲ, ನಾವು ಅದನ್ನ ಉಳಿಸ್ಕೊಳ್ಬೇಕು, ಅದನ್ನ ನಾವು ಸರಿಯಾಗಿ ಬೆಳೆಸ್ಕೊಳ್ಬೇಕು ಅನ್ನುವಂಥದ್ದನ್ನ ನಾವಿಲ್ಲಿ ಕನ್ನಡದಲ್ಲಾದ್ರೆ ಎಕ್ಸ್ಪ್ಲೇನ್ ಮಾಡ್ಬೋದು. ಈಗ ಇಂಗ್ಲಿಷ್ ನಲ್ಲಿ ನಾವೀಗ ಯಾವ ತರ ಆನ್ಸರ್ ಮಾಡ್ಬೋದು ಅಂತಂದ್ರೆ, ಇಂಗ್ಲಿಷ್ ನಲ್ಲಿ ಟೈಮ್ ಡಸ್ ನಾಟ್ ವೇಟ್ ಫಾರ್ ಎನಿವನ್, ವಿ ಶುಡ್ ಯೂಸ್ ಟೈಮ್ ವೈಸ್ಲಿ ಅಂತ ಬರಿಬೇಕಾಗುತ್ತೆ. ಅಂದ್ರೆ ಸಮಯ ಯಾರಿಗೂ ಕಾಯುವುದಿಲ್ಲ, ನಾವು ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನ ನಾವಿಲ್ಲಿ ಈ ಒಂದು ಈ ಒಂದು ಕ್ವಶನ್ಸ್ಗೆ ಆನ್ಸರ್ ಅನ್ನ ಬರಿಬಹುದು ಈ ರೀತಿಯಲ್ಲಿ. ಇನ್ನು ಎರಡನೇ ಕ್ವಶನ್ಸ್ ಏನ್ ಹೇಳಿದ್ದಾರೆ, ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅಂತ ಕೊಟ್ಟಿದ್ದಾರೆ. ಇದನ್ನ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕು ಅಥವಾ ಇದನ್ನ ವಿಸ್ತರಿಸಿ ಬರಿಬೇಕಾಗ್ತದೆ. ಇದಕ್ಕೊಂದು ಸಣ್ಣದೊಂದು ಲೈನ್ ಅನ್ನ ಬರಿಬೇಕಾಗ್ತದೆ. ನಾವು ಯಾವುದೇ ಒಂದು ಕೆಲಸವನ್ನ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಹೋದಾಗೆ ನಾವು ಅದರಲ್ಲಿ ಒಂದು ಪರ್ಫೆಕ್ಷನ್ ಆಗ್ತೇವೆ ಅಥವಾ ಅದರಲ್ಲಿ ನಾವು ಪರಿಣಿತಿಯನ್ನ ಪಡಿತೇವೆ ಎನ್ನುವುದನ್ನು ನಾವು ಯಾವಾಗ್ಲೂ ಒಂದು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ಪ್ರಾಕ್ಟೀಸಿಗೆ ಏನ್ ಹೇಳ್ತಾರೆ, ಯಾವಾಗ್ಲೂ ನಾವು ಒಂದು ವಿಷಯದಲ್ಲಿ ನಿರಂತರವಾಗಿ ಒಂದು ಅಭ್ಯಾಸ ಮಾಡೋದ್ರಿಂದ ನಾವು ಆ ಒಂದು ವಿಷಯದಲ್ಲಿ ಪರಿಣಿತಿಯನ್ನ ಪಡೆದುಕೊಳ್ತೀವಲ್ವಾ. ಇದಕ್ಕೆ ನಾವು ಇಂಗ್ಲಿಷ್ ಅಲ್ಲೇನೆ ಆನ್ಸರ್ ಕೊಡ್ಬೇಕಾಗ್ತದೆ. ಸೊ ಇದಕ್ಕೆ ನೀವು ಆನ್ಸರ್ ಕೊಡ್ತೀರಾ, ನಾನಿಲ್ಲಿ ಒಂದು ಎಕ್ಸಾಂಪಲ್ ಸಹಿತ ನಿಮ್ಗೆ ಇಲ್ಲಿ ಕ್ಲಾಸ್ ಕೊಡ್ತಾ ಇದ್ದೇನೆ. ಸೊ ರೆಗ್ಯುಲರ್ ಪ್ರಾಕ್ಟೀಸ್ ಹೆಲ್ಪ್ ಹಸ್ ಟು ಇಂಪ್ರೂವ್ ಅಂಡ್ ಬಿಕಮ್ ಪರ್ಫೆಕ್ಟ್ ಅಂತ ನೀವು ಇದನ್ನ ಬರಿಬಹುದು. ನಾವಂದ್ರೆ ದಿನಾವಾಗ್ಲೂ ನಾವು ಅಭ್ಯಾಸ ಮಾಡೋದ್ರಿಂದ ನಾವು ಅದ್ರಲ್ಲಿ ಇಂಪ್ರೂವ್ ಆಗಿ ಪರ್ಫೆಕ್ಟ್ ಆಗ್ಬೋದು ಎನ್ನುವುದನ್ನು ನಾವಿಲ್ಲಿ ಆನ್ಸರ್ ಕೊಡ್ಬೋದು ಇದಕ್ಕೆ. ಇನ್ನು ಮೂರನೇ ಕ್ವಶನ್ಸ್ ಏನ್ ಕೊಟ್ಟಿದ್ದಾರೆ, ಹಾನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಅಂತ. ಪ್ರಾಮಾಣಿಕತೆ ಅನ್ನೋದೇನಿದೆ ಅದು ಒಂದು ಒಳ್ಳೆಯ ನೀತಿ ಆಗಿರ್ತದೆ, ಅಥವಾ ಪ್ರಾಮಾಣಿಕತೆ ಅನ್ನೋದು ತುಂಬಾ ಮುಖ್ಯವಾಗಿರ್ತದೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಹಾನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ, ಹಾನೆಸ್ಟಿ ಅಂದ್ರೆ ಪ್ರಾಮಾಣಿಕತೆ, ಅದೊಂದು ಒಳ್ಳೆಯ ಒಂದು ಪಾಲಿಸಿ, ಒಂದು ಉತ್ತಮವಾದ ನೀತಿ ಆಗಿರ್ತದೆ, ಅದೊಂದು ಎಲ್ಲ ನಿಯಮ ಆಗಿರ್ತದೆ, ಎಲ್ಲರೂ ಅಳವಡಿಸಿಕೊಳ್ಬೇಕಾಗಿರುವಂತಹ ವಿಷಯ ಆಗಿರ್ತದೆ ಹಾನೆಸ್ಟಿ ಅನ್ನುವಂತಹದ್ದು. ಸೊ ಇದಕ್ಕೆ ನಾವು ಉತ್ತರ ಏನ್ ಬರಿಬಹುದು ಅಂದ್ರೆ, an honest person earns trust and respect. ಸೊ honesty is the best policy. ಅಂದ್ರೆ ಒಬ್ಬ ಪ್ರಾಮಾಣಿಕವಾದ ವ್ಯಕ್ತಿ ಏನಿರ್ತಾನೆ ಅವನು ಒಳ್ಳೆ ಎಲ್ಲರಿಂದ ನಂಬಿಕೆ ಮತ್ತೆ ಗೌರವವನ್ನ ಗಳಿಸ್ಕೊಳ್ತಾನೆ. ಹಾಗಾಗಿ ಹಾನೆಸ್ಟ್ ಅನ್ನುವಂಥದ್ದು ಒಂದು ತುಂಬಾ ಒಳ್ಳೆಯ ಪಾಲಿಸಿ ಆಗಿರ್ತದೆ ಎನ್ನುವುದನ್ನು ನಾವು ಇಲ್ಲಿ ಬರಿಬಹುದು. ಅಂದ್ರೆ ಇದು ಹೆಂಗೆ ಗೊತ್ತಾ, ಸ್ವಂತ ವಾಕ್ಯಗಳಲ್ಲಿ ಬಳಸಿ ಅಂತ ಕನ್ನಡದಲ್ಲಿ ಬರುತ್ತಲ್ವಾ, ಆ ತರ ಆಗಿರುತ್ತೆ. ಈಗ 4ನೇ ಎಕ್ಸಾಂಪಲ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ವೇ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ ಅಂತ ಕೊಟ್ಟಿದ್ದಾರೆ. ಇದು ನಾವು ಕೇಳಿರ್ತೀವಿ, ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ ಅಂದ್ರೆ ಏನಪ್ಪಾ ಅಂತಂದ್ರೆ, ನಮ್ಗೆ ಏನಾದ್ರೂ ಒಂದು ಮಾಡುವಂತಹ ಇಚ್ಛಾಶಕ್ತಿ ಇದ್ರೆ ಖಂಡಿತ ನಾವು ಅದನ್ನ ಸಾಧಿಸ್ತೇವೆ ಅಂತ ಅರ್ಥ. ಅಂದ್ರೆ ನಿಮ್ಗೆ ಅದನ್ನ ಮಾಡ್ಬೇಕು ಅಂತ ಮನ್ಸಿದ್ರೆ ಅದನ್ನ ನೀವು ಮಾಡಿಯೇ ಮಾಡ್ತೀರಾ ಅಂತಾರಲ್ವಾ, ಹಾಗೇನೆ ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ ಎನ್ನುವಂತಹದ್ದನ್ನ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವು ಆನ್ಸರ್ನ ನಿಮ್ಗೆ ಅರ್ಥ ಆಯ್ತಲ್ಲ, ಇದಕ್ಕೆ ನೀವೇನಾದ್ರೂ ಎಕ್ಸಾಂಪಲ್ ನ ಕೊಟ್ಟು ನಿಮ್ಗೆ ಗೊತ್ತಿದ್ದ ಎಕ್ಸಾಂಪಲ್ ನ ಕೊಡ್ಬೋದು. ಇಫ್ ಯು ಹ್ಯಾವ್, ಈಗ ಇದಕ್ಕೆ ನಾನೊಂದು ನಿಮ್ಗೆ ಉದಾಹರಣೆಯನ್ನು ತೋರಿಸೋದಾದ್ರೆ, ಇಫ್ ವಿ ಹ್ಯಾವ್ ಸ್ಟ್ರಾಂಗ್ ಡಿಟರ್ಮಿನೇಷನ್ ವಿ ಕ್ಯಾನ್ ಓವರ್ಕಮ್ ಡಿಫಿಕಲ್ಟೀಸ್ ಅಂಡ್ ಸಕ್ಸೀಡ್. ಅಂದ್ರೆ ಹೀಗೆ ಈಗ ಸೇಮ್ ಅದೇ ತರ ನೀವು ಇನ್ನು ಬೇರೆನೂ ಕೊಡ್ಬೋದು. ಇಫ್ ಯು ಹ್ಯಾವ್ ಸ್ಟ್ರಾಂಗ್ ಟು ಡಿಸೈಡೆಡ್ ಟು ಡೂ ರೈಟ್ ಎಕ್ಸಾಮ್ ಅಂತ, ಇಫ್ ವಿ ಹ್ಯಾವ್ ಸ್ಟ್ರಾಂಗ್ಲಿ ಗಿವ್ ಅವರ್ 100% ಎಫರ್ಟ್ ಟು ಎಕ್ಸಾಮ್ 100 ಗ್ಯಾರಂಟಿ ವಿ ವಿಲ್ ಪಾಸ್ ವಿತ್ ದ ಗುಡ್ ಮಾರ್ಕ್ಸ್. ಈ ತರ ಇದು ಕೂಡ ಇದಕ್ಕೊಂದು ಎಕ್ಸಾಂಪಲ್ ಆಗಿರುತ್ತೆ. ಸೊ ಸೇಮ್ ವೇ, ಇಫ್ ವಿ ಹ್ಯಾವ್ ಸ್ಟ್ರಾಂಗ್ ಡಿಟರ್ಮಿನೇಷನ್ ವಿ ಕ್ಯಾನ್ ಓವರ್ಕಮ್ ಡಿಫಿಕಲ್ಟೀಸ್ ಅಂಡ್ ಸಕ್ಸೀಡ್ ಅಂತ ಕೊಡ್ಬೋದು. ಈ ತರ ಒಂದು ಇದಕ್ಕೆ ಎಕ್ಸಾಂಪಲ್ ಆಗಿರುತ್ತೆ. ಇದನ್ನು ಸ್ವಂತ ವಾಕ್ಯದಲ್ಲಿ ಬಳಸಿದಾಗೆ ಆಗುತ್ತೆ. ಇನ್ನು ಇದಿಷ್ಟ ಆಯ್ತಲ್ವಾ. ಸೊ ಈಗ ಎಕ್ಸ್ಪಾಂಡ್ 2 ಆಫ್ ದ ಫಾಲೋವಿಂಗ್ ಅಂತ ಕೊಟ್ಟಾಗ ನೀವು ಅಂದ್ರೆ ಇದರಲ್ಲಿ ಈಗ ಆಪ್ಷನ್ ಕೊಟ್ಟಿರ್ತಾರೆ ಅವರು, ಎಷ್ಟನ್ನ ಬರಿಬೇಕು ಅನ್ನೋದನ್ನ
ಕೊಟ್ಟಿರ್ತಾರೆ ಅದನ್ನ ಇದ್ರಲ್ಲಿ ಅಂದ್ರೆ ಇದಿಷ್ಟರಲ್ಲಿ ಬರಿಬೇಕಾಗ್ತದೆ. ಸೊ ಈಗ ನೀವು ಇದನ್ನ ಇದ್ರಲ್ಲಿ ಯಾವ್ದು ಬೇಕಾದ್ರೂ ಚಾಯ್ಸ್ ಮಾಡ್ಕೊಳ್ಳಿ, ನಿಮ್ಗೆ ಈಸಿ ಆಗಿರುವಂತದ್ದು ಯಾವ್ದಾದ್ರು ಒಂದು ಚಾಯ್ಸ್ ಮಾಡ್ಕೊಂಡು ಬರಿಬೇಕಾಗ್ತದೆ. ಇನ್ ಕೇಸ್ ನೀವು ಈ ಒಂದು ಪ್ಯಾಸೇಜ್ ಅನ್ನ ಪೇಜ್ ಅನ್ನ ತಗೊಂಡಿದ್ದೀರಾ ಅಂತಂದ್ರೆ, ಈಗ ಈ ಒಂದು ಲೈನ್ ಏನ್ ಕೊಟ್ಟಿದ್ದಾರೆ ಅದಕ್ಕೆ ನೀವು ಸ್ವಂತ ವಾಕ್ಯದಲ್ಲಿ ಆ ವರ್ಡ್ ಅನ್ನ ಬಳಸ್ಕೊಂಡು ಒಂದು ಪದವನ್ನ ಮಾಡ್ಬೇಕು, ಒಂದು ವರ್ಡ್ ಅನ್ನ ಸೆಂಟೆನ್ಸ್ ಅನ್ನ ಕ್ರಿಯೇಟ್ ಮಾಡ್ಬೇಕು ಅಂತ ಅರ್ಥ ಆಗುತ್ತೆ. ಇನ್ನು ಈಗ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರಪ್ಪ ಅಂತಂದ್ರೆ 2023 ಸಪ್ಲಿಮೆಂಟರಿಯಲ್ಲಿ ಗ್ರಾಮರ್ ಯಾವ ತರ ಕೊಟ್ಟಿದ್ದಾರೆ ಅಂದ್ರೆ, ಯೂಸ್ 4 ಆಫ್ ದ ಫಾಲೋವಿಂಗ್ ಇಡಿಯಂ ಸೆಂಟೆನ್ಸ್ ಆನ್ ಯೋರ್ ಓನ್ ಅಂತ ಕೊಟ್ಟಿದ್ದಾರೆ. ಈಗ ಇದರಲ್ಲಿ ನಿಮ್ಗೆ ನುಡಿಗಟ್ಟುಗಳನ್ನ ಕೊಟ್ಟಿರ್ತಾರೆ. ಇಡಿಯಮ್ಸ್ ಅಂದ್ರೆ ಏನು, ನುಡಿಗಟ್ಟುಗಳು ಅಂತ ಕರಿತೀವಿ. ಈ ನುಡಿಗಟ್ಟುಗಳನ್ನ ನಾವು ಬಳಸಿಕೊಂಡು ನಾವಿಲ್ಲಿ ಬೇರೆ ಅಂದ್ರೆ ಈಗ ಇಲ್ಲೊಂದು ವರ್ಡ್ ಕೊಟ್ಟಿರ್ತಾರೆ, ಇದು ಆಕ್ಚುಲಿ ಪಾರ್ಟ್ ಅಂಡ್ ಪಾರ್ಸೆಲ್, ಬೀಟ್ ಅರೌಂಡ್ ದ ಬ್ಲಶ್ ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಇದಕ್ಕೆ ಸಮಾನಾರ್ಥಕವಾಗಿ ಬೇರೆ ವರ್ಡ್ ಗಳನ್ನ ಕೂಡ ನಾವು ಹಾಕ್ಬೋದು, ಅಥವಾ ಯಾವುದೋ ಒಂದು ಒಂದು ದೊಡ್ಡದಾದ ಒಂದು ಸೆಂಟೆನ್ಸ್ ಏನಾದ್ರು ಇದೆ, ಆ ಸೆಂಟೆನ್ಸ್ ಕಂಪ್ಲೀಟ್ ಹೇಳೋ ಬದಲು ನಾವು ಇಷ್ಟನ್ನೇ ಕೂಡ ಹೇಳ್ಬಹುದಾಗಿದೆ. ಅಂದ್ರೆ ಯಾವುದೇ ಒಂದು ಇದು ಯಾವ ತರ ನಿಮ್ಗೆ ಹೇಳ್ಬೋದು ಅಂದ್ರೆ, ಆನ್ ಇಡಿಯಮ್ಸ್ ಇಸ್ ಅ ಗ್ರೂಪ್ ಆಫ್ ವರ್ಡ್ಸ್ ಹೋಲ್ ಆಕ್ಚುಯಲ್ ಮೀನಿಂಗ್ ಇಸ್ ಡಿಫ್ರೆಂಟ್ ಫ್ರಮ್ ದ ಲಿಟ್ರಲ್ ಮೀನಿಂಗ್ ಅಂತಂದ್ರೆ, ನಾವು ಡೈರೆಕ್ಟ್ ಆಗಿ ಯಾವ್ದು ನುಡಿಗಟ್ಟಂದ್ರೆ ಪದಗಳನ್ನ ನೇರ ಅರ್ಥಕ್ಕಿಂತ ಬೇರೆ ವಿಶೇಷ ಅರ್ಥಗಳನ್ನ ನೀಡುವಂತಹ ಪದಗಳು ಗುಂಪಾಗಿರ್ತದೆ. ಡೈರೆಕ್ಟ್ ಆಗಿ ಅರ್ಥ ಕೊಡೋದಕ್ಕಿಂತ ಬೇರೆ ಇನ್ನು ಸ್ವಲ್ಪ ಅದನ್ನ ಎಕ್ಸಾಜರೇಟ್ ಮಾಡಿ ವಿಶೇಷವಾಗಿ ಹೇಳುವಂತ ವರ್ಡ್ ಗಳಾಗಿರ್ತದೆ ಇಡಿಯಮ್ಸ್ ಅನ್ನುವಂತಹದ್ದು. ಸೊ ಇಲ್ಲಿ ಬೀಟ್ ಅರೌಂಡ್ ದ ಬಶ್ ಅನ್ನುವಂಥದ್ದು ಒಂದು ಕೊಟ್ಟಿದ್ದಾರೆ. ಈಗ ಬೀಟ್ ಅರೌಂಡ್ ದ ಬಶ್ ಗೆ ನಾವು ಯಾವ ತರ ಎಕ್ಸಾಂಪಲ್ ಕೊಡ್ಬೋದು ಅಂತಂದ್ರೆ, ಡೋಂಟ್ ಬೀಟ್ ಅರೌಂಡ್ ದ ಬಶ್, ಟೆಲ್ ಮಿ ದ ಟ್ರೂತ್. ಅಂದ್ರೆ ನೀನು ಸುಮ್ನೆ ಹೊಡಿತಾ ಇರಬೇಡಿ, ಸತ್ಯವನ್ನ ಹೇಳಿ ಎನ್ನುವುದಕ್ಕಾಗಿ ಈಗ ಬೀಟ್ ಅರೌಂಡ್ ದ ಬಶ್ ಅಂತ ಹೇಳ್ತಾರೆ. ಅಂದ್ರೆ ನೀವಿಲ್ಲಿ ಈಗ ಸತ್ಯ ಹೇಳುವುದಕ್ಕಿಂತ ಸುತ್ತಿ ಬಳಸಿ ಮಾತಾಡ್ತಿರಲ್ವಾ, ಅದಕ್ಕೆ ಆ ತರನು ಕೂಡ ಹೇಳ್ತಾರೆ. ಅಂದ್ರೆ ವಿಷಯವನ್ನ ನೇರವಾಗಿ ಹೇಳುದಿಲ್ಲ, ನಾವು ಸುತ್ತಿ ಬಳಸಿ ಮಾತಾಡ್ತೀವಲ್ವಾ, ಅದಕ್ಕೆ ಹೇಳೋದು ಬೀಟ್ ಅರೌಂಡ್ ದ ಬಶ್ ಅಂತ. ಸೊ ಈಗ ಬೀಟ್ ಅರೌಂಡ್ ದ ಬಶ್ ಅಂತ ಯಾರು ಹೇಳಿದಾರೆ ಅಂದ್ರೆ ನಿಮ್ಗೆ ಈ ಅರ್ಥ ಕೊಡ್ತದೆ, ಅಂದ್ರೆ ನೀವು ವಿಷಯವನ್ನ ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ, ಸುತ್ತಿ ಬಳಸಿ ಹೇಳ್ತಾ ಇದ್ದೀರಾ ಅನ್ನುವಂಥದ್ದನ್ನೇ ಅವ್ರು ಸುತ್ತಿ ಬಳಸಿ ಯಾಕೆ ಹೇಳ್ತಿದ್ರ ಅಂತ ಕೇಳೋ ಬದಲು ಬೀಟ್ ಅರೌಂಡ್ ದ ಬಶ್ ಅಂತಾನೆ ನಿಮ್ಗೆ ಹೇಳ್ತಾರ. ಆ ತರ ಆಗುತ್ತೆ. ಆ ತರ ಅಂದ್ರೆ ಒಂದು ವಿಶೇಷವಾದ ಅರ್ಥವನ್ನ ಕೊಡ್ತಾರೆ. ಈಗ ಅವ್ರು ಹೇಳುವಂತ ವರ್ಡ್ ಸರಳವಾದ ವರ್ಡ್ಗಿಂತ ಇಟ್ಕೊಂಡು ಸ್ಪೆಷಲ್ ಆದ ಒಂದು ವರ್ಡ್ ಅನ್ನ ಕೊಟ್ಟು ಹೇಳ್ತಾರೆ, ಅದಕ್ಕೇನೆ ಇಲ್ಲಿ ಇಡಿಯಮ್ಸ್ ಅಂತ ಕರೀತಾರೆ. ಇನ್ನು ಇದು ಎರಡನೇ ಎಕ್ಸಾಂಪಲ್ ಏನ್ ಕೊಟ್ಟಿದ್ದಾರೆ ಇವರು ಇಡಿಯಮ್ಸ್ ಗೆ, ಬ್ಲೆಸ್ಸಿಂಗ್ ಇಸ್ ಎ ಡಿಸ್ಗಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಯಾವುದೇ ಒಂದು ವಿಷಯವಾಗ್ಲಿ ಅದು ನಮ್ಗೆ ಕೆಟ್ಟದೇ ಆಗಿದ್ರು ಕೂಡ ಕೊನೆಯಲ್ಲಿ ಅದರಿಂದ ಆಗುವಂತಹ ಒಳ್ಳೇದು, ಆರಂಭದಲ್ಲಿ ಅದೊಂದು ಕೆಟ್ಟದಾಗಿ ಅಂತ ಅನ್ಸಿದ್ರು ಕೂಡ ಕೊನೆಯಲ್ಲಿ ನಮ್ಗೆ ಅದರಿಂದ ಯಾವ್ದು ಒಳ್ಳೇದಾಗ್ತದೆ ನೋಡಿ, ಅದಕ್ಕೆ ಯಾವಾಗ್ಲೂ ಎ ಬ್ಲೆಸ್ಸಿಂಗ್ ಇನ್ ಡಿಸ್ಕಸ್ ಅಂತ ಕರೀತಾರೆ. ಅಂದ್ರೆ ಕೆಟ್ಟದ್ರಲ್ಲಿಯೂ ಒಂದು ಒಳ್ಳೇದಿರ್ತದೆ ಎನ್ನುವುದನ್ನ ಈ ವರ್ಡ್ ಅಲ್ಲಿ ಕೂಡ ಹೇಳ್ತಾರೆ. ಎ ಬ್ಲೆಸ್ಸಿಂಗ್ಸ್ ಇಸ್ ಇನ್ ಡಿಸ್ಕಸ್ ಅಂತ ಕರೀತಾರೆ. ಏನಂದ್ರೆ ಲಾಸಿಂಗ್ ದಟ್ ಜಾಬ್ ವಾಸ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಕಸ್ ಅಂತ ಹೇಳ್ತಾರೆ. ಅಂದ್ರೆ ನೀವೊಂದು ಯಾವ್ದೋ ಉದ್ಯೋಗವನ್ನ ಕಳ್ಕೊಳ್ತೀರಾ, ಬೇಜಾರ್ ಅಂತ ಅನ್ಸುತ್ತೆ, ಆದ್ರೆ ಕೊನೆಯಲ್ಲಿ ಆ ಒಂದು ಕಳ್ಕೊಂಡ ಉದ್ಯೋಗದಿಂದ ನಿಮ್ಗೆ ಒಳ್ಳೇದೇ ಆಗ್ತದೆ ಅನ್ನುವಂಥದ್ದು ಏನಾದ್ರು ಇದ್ರೆ ಆ ಒಂದು ಪರಿಸ್ಥಿತಿಯಲ್ಲಿ ನಾವು ಇದನ್ನ ಎ ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಕಸ್ ಅಂತ ಕರಿಬಹುದು. ಅಂದ್ರೆ ಈಗ ನಿಮ್ಗೆ ಇಡಿಯಮ್ಸ್ ಅಂದ್ರೆ ಏನಂತ ಅರ್ಥ ಆಯ್ತಲ್ವಾ. ಇಡಿಯಮ್ಸ್ ಅಂದ್ರೆ ನೀವು ಕರೆಕ್ಟ್ ಆದ ಒಂದು ಪದವನ್ನ ಹೇಳೋ ಬದಲು, ವರ್ಡನ್ನ ಸೆಂಟೆನ್ಸ್ ಹೇಳೋ ಬದಲು ಆ ಒಂದು ಸೆಂಟೆನ್ಸ್ಗೆ ಉಲ್ಟಾಗಿ ಅಥವಾ ಬೇರೆ ಒಂದು ಡಿಫ್ರೆಂಟ್ ಆದ ವಿಶೇಷವಾದ ಪದಗಳ ಮೂಲಕ ಹೇಳುದನ್ನ ಇಲ್ಲಿ ಇಡಿಯಮ್ಸ್ ಅಂತ ಹೇಳ್ತೀವಿ. ಈಗ ಮೂರನೇ ಎಕ್ಸಾಂಪಲ್ಗೆ ಆನ್ಸರ್ ಕೊಟ್ಟು ನಿಮ್ಗೆ ಸ್ವಲ್ಪ ಎಕ್ಸಾಂಪಲ್ ಸಹಿತ ಹೇಳಿದಾಗ ಸ್ವಲ್ಪ ಅದು ಅರ್ಥ ಆಗ್ತದೆ. ಈಗ ಪಾರ್ಟ್ ಅಂಡ್ ಪಾರ್ಸೆಲ್ ಅಂತ ಇದೆ. ಪಾರ್ಟ್ ಅಂಡ್ ಪಾರ್ಸೆಲ್ ಅಂದ್ರೆ ಯಾವ್ದಾದ್ರು ಒಂದು ವಿಷಯದ ಅತ್ಯಗತ್ಯವಾದ ಭಾಗ ಇರ್ತದಲ್ವಾ, ಅದನ್ನ ಪಾರ್ಟ್ ಅಂಡ್ ಪಾರ್ಸೆಲ್ ಅಂತ ಕರಿತೀವಿ. ಅಂದ್ರೆ ಅನ್ ಎಸೆನ್ಷಿಯಲ್ ಆರ್ ನೆಸೆಸರಿ ಪಾರ್ಟ್ ಆಫ್ ಸಮಥಿಂಗ್, ಯಾವುದೋ ಒಂದು ವಿಶೇಷವಾದ ಭಾಗ ಇರ್ತದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರೆ. ಈ ಒಂದು ಪದಕ್ಕೆ ಉದಾಹರಣೆಯನ್ನು ಕೊಡುವುದಾದ್ರೆ ಪಾರ್ಟ್ ಅಂಡ್ ಪಾರ್ಸೆಲ್ಗೆ, ಹಾರ್ಡ್ ವರ್ಕ್ ಈಸ್ ಪಾರ್ಟ್ ಅಂಡ್ ಪಾರ್ಸೆಲ್ ಆಫ್ ಸಕ್ಸಸ್. ಅಂದ್ರೆ ಒಂದು ಸಕ್ಸಸ್ಸಿಗೆ ಬೇಕಾಗಿರುವುದು ಹಾರ್ಡ್ ವರ್ಕ್ ತುಂಬಾ ಅತ್ಯಂತ ವಿಶೇಷ ಹಾರ್ಡ್ ವರ್ಕ್ ಅನ್ನುವಂಥದ್ದೇ ಒಂದು ಯಶಸ್ಸಿನ ತುಂಬಾ ಮುಖ್ಯವಾದ ವಿಷಯ ಆಗಿರ್ತದಲ್ವಾ. ಅಷ್ಟುದ್ದನ್ನ ಹೇಳುದಲ್ಲ ಇದು ಹಾರ್ಡ್ ವರ್ಕ್ ಇಸ್ ಅ ಪಾರ್ಟ್ ಅಂಡ್ ಪಾರ್ಸೆಲ್ ಅಂತ ಹೇಳ್ಬಿಡ್ತಾರೆ. ಗೊತ್ತಾಯ್ತಾ? ಸಕ್ಸಸ್ ಇದು ಆಗ ನಾವು ಅರ್ಥ ಮಾಡ್ಕೋಬೇಕು, ಪಾರ್ಟ್ ಅಂಡ್ ಪಾರ್ಸೆಲ್ ಅನ್ನುವಂಥದ್ದು ಹಾರ್ಡ್ ವರ್ಕಿನ ಸಕ್ಸಸ್ ಆಗಿರ್ತದೆ ಎನ್ನುವಂತಹ ಹಾಗೇನೆ ಅನ್ಕೊಳ್ಬೇಕಾಗ್ತದೆ. ಇನ್ನು ಇದಕ್ಕೆ ಮೂರನೇ ಎಕ್ಸಾಂಪಲ್ ಅನ್ನ ನಿಮ್ಗೆ, ನಾಲ್ಕನೇ ಎಕ್ಸಾಂಪಲ್ ನ ಹೇಳ್ತೇನೆ. ಔಟ್ ಆಫ್ ದ ಬ್ಲೂ ಅಂತ. ಔಟ್ ಆಫ್ ದ ಬ್ಲೂ ಅಂದ್ರೆ ಇದ್ದಕ್ಕಿದ್ದಂತೆ, ಅನಿರೀಕ್ಷಿತವಾಗಿ ಅಂತ ಹೇಳೋ ಬದಲು ಔಟ್ ಆಫ್ ದ ಬ್ಲೂ, ಹಿ ಕೇಮ್ ಔಟ್ ಆಫ್ ದ ಬ್ಲೂ ಅಂತಾರೆ. ಅಂದ್ರೆ ಅವನು ಅನಿರೀಕ್ಷಿತವಾಗಿ ಬಂದ ಅಂತಾರೆ. ಅಥವಾ ಐ ವೆಂಟ್ ಔಟ್ ಆಫ್ ದ ಬ್ಲೂ, ಅನಿರೀಕ್ಷಿತವಾಗಿ ಅಲ್ಲಿ ಹೋಗ್ಬಿಟ್ಟ ಆ ಜಾಗಕ್ಕೆ ಅಂತ ಆ ತರ ಎಲ್ಲ ಬರುತ್ತೆ. ಅದಕ್ಕೆ ಔಟ್ ಆಫ್ ದ ಬ್ಲೂ ಅಂದ್ರೆ ನಾವು ಆ ತರ ಬಂದು ವರ್ಡ್ಗೆ ಇಡಿಯಮ್ಸ್ ಅಂತ ಕರಿತೀವಿ. ಔಟ್ ಆಫ್ ದ ಬ್ಲೂ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಹಿ ಕಾಲ್ಡ್ ಮೀ ಔಟ್ ಆಫ್ ದ ಬ್ಲೂ, ಅವ್ನು ನನ್ನನ್ನ ಅನಿರೀಕ್ಷಿತವಾಗಿ ಅಲ್ಲಿ ಕರ್ದ, ಇದ್ದಕ್ಕಿದ್ದಂತೆ ಸಡನ್ ಆಗಿ ಅವನು ನನ್ನನ್ನು ಕರ್ದ ಅನ್ನೋದಕ್ಕೆ ನಾವಿಲ್ಲಿ ಔಟ್ ಆಫ್ ದ ಬ್ಲೂ ಅನ್ನುವಂತ ವರ್ಡ್ ಅನ್ನು ಕೊಡ್ತೀವಿ. ಅಂದ್ರೆ ಈ ತರ ಈಗ ನೀವು ಇಡಿಯಮ್ಸ್ ಅನ್ನುವಂಥದ್ದು ನೀವು ಫಸ್ಟ್ ಈಗ ಇದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ, ಇಡಿಯಮ್ಸ್ ವರ್ಡ್ ಗಳನ್ನ ತುಂಬಾ ಇರುತ್ತೆ. ಇಡಿಯಮ್ಸ್ ಗಳು ತುಂಬಾ ವಿಶೇಷ ಪದಗಳು ಕೊಟ್ಟಿರ್ತಾರೆ. ಆ ಇಡಿಯಮ್ಸ್ ಗಳನ್ನೆಲ್ಲ ನೀವು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಶಾರ್ಟ್ಸ್ ಅಲ್ಲಿ ಸ್ವಲ್ಪ ಇಡಿಯಮ್ಸ್ ಅನ್ನ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೊ ಅದನ್ನೆಲ್ಲ ನೀವು ನೋಡ್ಕೊಳ್ಳಿ, ಶಾರ್ಟ್ಸ್ ಅಲ್ಲಿ ಇದೆ. ಆ ಶಾರ್ಟ್ ಅನ್ನೆಲ್ಲ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಕೆಲವೊಂದು ಇಡಿಯಮ್ಸ್ ಗೆನೆ ಸ್ವಲ್ಪ ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದೀನಿ ನಾನು. ಸೊ ಅದನ್ನೆಲ್ಲ ನೋಡಿದಾಗ ನೀವು ಒಂದು ಪ್ಯಾರಾಗ್ರಾಫ್ ಅದನ್ನ ಮಾಡ್ಬೋದು, ಯಾವ ಸಂದರ್ಭದಲ್ಲಿ ನಾವು ಇದನ್ನ ಹೇಳ್ತೇವೆ ಅಂತಂದನ್ನ ಅರ್ಥ ಮಾಡ್ಕೊಳ್ಬಹುದು. ಇನ್ನು ಇದಕ್ಕೆ
ಪ್ರೋಸ್ ಆನ್ ಕಾನ್ಸ್ ಅಂತ ಇದೆ. ಪ್ರೋಸ್ ಆನ್ ಕಾನ್ಸ್ ಅಂತ ಅಂದ್ರೆ ಪ್ರೋಸ್ ಆನ್ ಕಾನ್ಸ್ ಅಂತ ಹೇಳಿದ್ರೆ ಏನು, ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಏನಿದೆ ಅದಕ್ಕೆ ಪ್ರೋಸ್ ಆನ್ ಕಾನ್ಸ್ ಅಂತ ಕರಿತಾರೆ. ಅಂದ್ರೆ ಸಾಧಕ ಬಾಧಕಗಳು ಅಥವಾ ಅನುಕೂಲ ಅನಾನುಕೂಲಗಳೇನಿದೆ ಅದನ್ನ ಪ್ರೋಸ್ ಆನ್ ಕಾನ್ಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ನೀವು ಎಷ್ಟು ಬೇಕಾದ್ರೂ ಎಕ್ಸಾಂಪಲ್ ಕೊಡಬಹುದು. ಟಿವಿ ಹ್ಯಾಸ್ ಸೋ ಮೆನಿ ಪ್ರೋಸ್ ಅಂಡ್ ಕಾನ್ಸ್ ಅಂತ ಹೇಳ್ಬೋದು. ಅಂದ್ರೆ ಟಿವಿಯಿಂದ ನಮ್ಗೆ ತುಂಬಾ ಅನುಕೂಲಗಳು ಇದೆ, ಅನಾನುಕೂಲಗಳು ಇದೆ. ಮೊಬೈಲ್ ಹ್ಯಾಸ್ ಸೋ ಮೆನಿ ಪ್ರಾನ್ಸ್ ಅಂಡ್ ಕಾನ್ಸ್ ಅಂತ ಕಳಿಸಬಹುದು. ಈಗ ಅದೇ ತರ ಈಗ ಇಲ್ಲಿ ಏನ್ ಎಕ್ಸಾಂಪಲ್ ಇದೆ, ಥಿಂಕ್ ಅಬೌಟ್ ಪ್ರಾನ್ಸ್ ಅಂಡ್ ಕಾನ್ಸ್ ಬಿಫೋರ್ ಡಿಸೈಡಿಂಗ್. ಅಂದ್ರೆ ನಾವೇನಾದ್ರೂ ವಿಷಯಗಳನ್ನ ಹೇಳುವ ಮೊದಲು ಅದರ ಅನುಕೂಲ ಮತ್ತೆ ಅನಾನುಕೂಲತೆಗಳನ್ನ ಥಿಂಕ್ ಮಾಡಿ ಮಾತಾಡಬೇಕು ಎನ್ನುವಂಥದ್ದು ಕೂಡ ಇಲ್ಲಿ ಒಂದು ಎಕ್ಸಾಂಪಲ್ ಆಗಿರ್ತದೆ. ಸೊ ಇಲ್ಲಿ ಇಡಿಯಮ್ಸ್ ಏನ್ 5 ಕೊಟ್ಟಿದಾರಲ್ಲ, ಈ ಇಡಿಯಮ್ಸ್ ಗೆ ನಾನು 5 ಸೆಂಟೆನ್ಸ್ ಅನ್ನ ಮಾಡಿದ್ದೀನಿ. ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ. ನಾನು ಬೇಕಾದ್ರೆ ಈ ಒಂದು ಪೇಜ್ ಅನ್ನ ನಿಮ್ಗೆ ಇದರಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಯಾಕೆ ಅಂದ್ರೆ ಕೆಲವೊಮ್ಮೆ ಕೊಟ್ಟಾದ ಕ್ವಶನ್ಸ್ ಅನ್ನ ರಿಪೀಟೆಡ್ ಆಗಿ ಕೇಳ್ತಾರೆ. ಹಾಗಾಗಿ ನೀವು ಗ್ರಾಮರ್ ಅಲ್ಲಿ ಮೊದಲಿಗೆ ನೀವು ಗ್ರಾಮರ್ ನ ಬೇರೆ ಕಡೆಯಿಂದನೂ ಕಲ್ತ್ಕೊಳ್ಳಿ. ಹಾಗೇನೆ ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅದನ್ನ ಜಾಸ್ತಿ ನೀವು ಓದ್ಕೋತಾ ಇರಿ. ಯಾಕಂದ್ರೆ ರಿಪೀಟೆಡ್ ಆಗಿ ಕೂಡ ಸೇಮ್ ಕೊಟ್ಟಿದ್ದಾನೆ ಇಡಿಯಮ್ಸ್ ಅಲ್ಲಿ, ಸಿನೋನಿಮಸ್ ಆಂಟೋನಿಮಸ್ ಅಲ್ಲೆಲ್ಲ ಕೊಟ್ಟಿರ್ತಾರೆ. ಹಾಗಾಗಿ ಇನ್ನು ಈಗ ನೆಕ್ಸ್ಟ್ ನಾವು ನೋಡೋಣ ಏನ್ ಕೊಟ್ಟಿದಾರಪ್ಪ ಅಂತಂದ್ರೆ, ಚೇಂಜ್ ದ ವಾಯ್ಸ್ ಆಫ್ ದ ಫಾಲೋವಿಂಗ್ ಅನ್ನ ಕೊಟ್ಟಿದ್ದಾರೆ. ಚೇಂಜ್ ದ ವಾಯ್ಸ್ ಆಫ್ ದ ಫಾಲೋವಿಂಗ್ ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ವಾಕ್ಯಗಳನ್ನ ನಾವು ಬದಲಾವಣೆ ಮಾಡ್ಬೇಕು. ಕಾರ್ಯರೂಪದಲ್ಲಿದ್ರೆ ಅದನ್ನ ಕ್ರಿಯೆ ರೂಪಿಗೆ ತರಬೇಕು, ಕ್ರಿಯೆಯಲ್ಲಿದ್ರೆ ಅದನ್ನ ಕಾರ್ಯರೂಪದಲ್ಲಿ ತರಬೇಕು. ಹಾಗೆ ಸೊ ಚೇಂಜ್ ದ ವಾಯ್ಸ್ ಆಫ್ ದ ಫಾಲೋವಿಂಗ್. ದ ಸೆಕ್ಯೂರಿಟಿ ಗಾರ್ಡ್ ಓಪನ್ ದ ಗೇಟ್ ಅನ್ನುವಂಥದ್ದನ್ನ ಇಲ್ಲಿ ಕೊಟ್ಟಿದ್ದಾರೆ. ದ ಸೆಕ್ಯೂರಿಟಿ ಗಾರ್ಡ್ ಓಪನ್ ದ ಗೇಟ್ ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಏನಾಗುತ್ತಪ್ಪ ಅಂತಂದ್ರೆ, ನಾವು ಅದನ್ನ ಕ್ರಿಯೆ ಈಗ ಅದ್ರಲ್ಲಿ ಏನ್ ಕೊಟ್ಟಿದ್ದಾರೆ, ದ ಸೆಕ್ಯೂರಿಟಿ ಗಾರ್ಡ್ ಓಪನ್ ದ ಗೇಟ್ ಅಂದ್ರೆ ಸೆಕ್ಯೂರಿಟಿ ಗಾರ್ಡ್ ಗೇಟ್ ಅನ್ನು ಓಪನ್ ಮಾಡಿದಾನೆ, ಕಾರ್ಯವನ್ನೇ ಹೇಳಿದಾರೆ. ನಾವು ಇದನ್ನ ಕ್ರಿಯೆಗೆ ಕನ್ವರ್ಟ್ ಮಾಡ್ಬೇಕು. ಅಂದ್ರೆ ದ ಸೆಕ್ಯೂರಿಟಿ ಅಂದ್ರೆ ಈಗ ಅದಕ್ಕೆ ಆನ್ಸರ್ ಏನಾಗುತ್ತೆ ಅಂದ್ರೆ, ದ ಗೇಟ್ ವಾಸ್ ಓಪನ್ಡ್ ಬೈ ದ ಸೆಕ್ಯೂರಿಟಿ ಗಾರ್ಡ್ ಅಂತ ಆಗುತ್ತೆ. ಚೇಂಜ್ ದ ವಾಯ್ಸ್ ಆಗಿದೆ, ಇಲ್ಲಿ ವಾಯ್ಸ್ ಅನ್ನ ಚೇಂಜ್ ಆಗಿದೆ. ಅಂದ್ರೆ ದ ಗೇಟ್ ವಾಸ್ ಓಪನ್ಡ್ ಬೈ ದ ಸೆಕ್ಯೂರಿಟಿ ಗಾರ್ಡ್, ಗೇಟ್ ಸೆಕ್ಯೂರಿಟಿ ಗಾರ್ಡ್ ಇಂದ ಓಪನ್ ಆಗಿದೆ ಅಂತ ಆಗಿದೆ. ಇಲ್ಲಿ ಫಸ್ಟ್ ಏನ್ ಕೊಟ್ಟಿದ್ರು ಅವರು, ದ ಸೆಕ್ಯೂರಿಟಿ ಗಾರ್ಡ್ ಗೇಟ್ ಅನ್ನ ಓಪನ್ ಮಾಡಿದ್ರು ಅಂತ ಕೊಟ್ಟಿದ್ದಾರೆ. ಇಲ್ಲಿಗ ಗೇಟ್ ಸೆಕ್ಯೂರಿಟಿ ಗಾರ್ಡ್ ಇಂದ ಓಪನ್ ಆಗಿದೆ ಎನ್ನುವಂಥದ್ದನ್ನ ಇಲ್ಲಿ ಚೇಂಜ್ ಮಾಡಿ ವಾಯ್ಸ್ ಅನ್ನ ಕೊಟ್ಟಿದ್ದಾರೆ. ಈಗ ಸೊ ಚೇಂಜ್ ದ ವಾಯ್ಸ್ ಅಂತ ಬಂದಾಗ ಸ್ವಲ್ಪ ಎಕ್ಸಾಂಪಲ್ ನ ನೀವು ಓದ್ಕೊಳ್ಳಿ. ಆ ಸ್ವಲ್ಪ ಎಕ್ಸಾಂಪಲ್ ನ ನೀವು ಓದ್ಕೊಂಡಾಗ ನಿಮ್ಗೆ ಯಾವ ತರ ಬರಿಬಹುದು ಎನ್ನುವಂತಹ ಒಂದು ಐಡಿಯಾ ಸಿಗುತ್ತೆ. ಹಾಗಾಗಿ ಇದು ನಿಮ್ಗೆ ಹೆಲ್ಪ್ ಆಗ್ಬಹುದು. ಇನ್ನು ದ ಫ್ಲಡ್ ವಿಕ್ಟಿಮ್ಸ್ ವರ್ ಗಿವನ್ ಫಿನಾನ್ಷಿಯಲ್ ಹೆಲ್ಪ್ ಬೈ ಗವರ್ಮೆಂಟ್ ಅಂತ ಕೊಟ್ಟಿದೆ. ಅಂದ್ರೆ ಈ ಪ್ರವಾಹದಿಂದ ವಿಕ್ಟಿಮ್ ಆದವರಿಗೆಲ್ಲರಿಗೂ ಕೂಡ ಗವರ್ಮೆಂಟ್ ಆರ್ಥಿಕವಾದ ಸಹಾಯವನ್ನ ಗವರ್ಮೆಂಟ್ ಮಾಡಿದೆ ಎನ್ನುವಂಥದ್ದನ್ನ ಇಲ್ಲಿ ಆಗಿರುತ್ತೆ. ಆರ್ಥಿಕ ಸಹಾಯವನ್ನ ಗವರ್ಮೆಂಟ್ ಮಾಡಿದ್ದಾರೆ ಅಂತಾಗಿದೆ. ಇದಕ್ಕೆ ನಾವು ವಾಯ್ಸ್ ನ ಚೇಂಜ್ ಮಾಡಿದಾಗ, ದ ಗವರ್ಮೆಂಟ್ ಗೇವ್ ಫೈನಾನ್ಷಿಯಲ್ ಹೆಲ್ಪ್ ಟು ದ ಫ್ಲಡ್ ವಿಕ್ಟಿಮ್ಸ್ ಅಂತ ಉಲ್ಟಾ ಒಂದು ಸೆಂಟೆನ್ಸ್ ಅನ್ನ ನೀವು ಉಲ್ಟಾ ಒಂದು ಪ್ರಾಪರ್ ಆದ ಸೆಂಟೆನ್ಸ್ ಅನ್ನಾಗಿ ಮಾಡ್ಬೇಕಾಗ್ತದೆ. ದ ಗವರ್ಮೆಂಟ್, ಈಗ ಗವರ್ಮೆಂಟ್ ಫಿನಾನ್ಷಿಯಲ್ ಹೆಲ್ಪ್ ಅನ್ನ ಮಾಡಿದೆ ಫ್ಲಡ್ ವಿಕ್ಟಿಮ್ಸ್ ಗಳಿಗೆ ಎನ್ನುವಂಥದ್ದನ್ನ ಈ ತರ ಒಂದು ಚೇಂಜ್ ವಾಯ್ಸ್ ಮಾಡಿದ್ದಾರೆ. ಸೊ ಈ ತರ ಒಂದು ಸ್ವಲ್ಪ ಎಕ್ಸಾಂಪಲ್ ಗಳನ್ನ ನೀವು ನೋಡಿದಾಗ ನಿಮ್ಗೆ ಅದಕ್ಕೆ ಆನ್ಸರ್ ಬರೀಲಿಕ್ಕೆ ಈಸಿ ಆಗ್ತದೆ. ನೀವು ಸ್ವಲ್ಪ ಅದದ್ದು ಆ ಒಂದು ಕ್ವಶನ್ ಅಂದಾಜು ನಿಮ್ಗೆ ಸಿಗುತ್ತೆ ಯಾವ ತರ ಬರಿಬಹುದು ಎನ್ನುವಂಥದ್ದು. ಹಾಗೆ ನಿಮ್ಗೆ ಬರೀಲಿಕ್ಕೆ ಸಾಧ್ಯ ಆಗ್ಬಹುದು. ಸ್ವಲ್ಪ ಚೇಂಜ್ ದ ವಾಯ್ಸ್ ಎಕ್ಸಾಂಪಲ್ ಗಳನ್ನ ಕೂಡ ನಾನು ಇನ್ನು ಮುಂದೆ ವಿಡಿಯೋದಲ್ಲಿ ಹಾಕ್ತೇನೆ. ಈಗ ನಾವು ಸಿನಾನಿಮಸ್ ಫಾರ್ ದ ಫಾಲೋವಿಂಗ್ ಅಂತ ಮಾಡ್ಬೇಕಾಗ್ತದೆ. ಸಿನಾನಿಮಸ್ ಅಂದ್ರೆ ಏನು? ಸಿನಾನಿಮಸ್ ಅಂದ್ರೆ ಸಮಾನಾರ್ಥಕ ಪದಗಳು. ಕನ್ನಡದಲ್ಲಿ ಸಮಾನಾರ್ಥಕ ಪದ ಅಂತೀವಲ್ವಾ, ಅದನ್ನೇ ಸಿನಾನಿಮಸ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ. ಈಗ ಏನ್ಶಿಯಂಟ್ ಅಂದ್ರೆ ಏನಂತ ನಮ್ಗೆ ಗೊತ್ತಿರುತ್ತಲ್ವಾ. ಏನ್ಶಿಯಂಟ್ ಅದೊಂದು ಏನ್ಶಿಯಂಟ್ ದೇವಸ್ಥಾನ ಟೆಂಪಲ್ ಆಗಿರುತ್ತೆ ಅಂತಾರಲ್ವಾ. ಏನ್ಶಿಯಂಟ್ ಅಂದ್ರೆ ಪುರಾತನವಾದ ಒಂದು ಟೆಂಪಲ್ ಆಗಿದೆ ಅಂತ ಕರೀತಾರೆ. ಅದಕ್ಕೆ ನಾವು ಸಮಾನಾರ್ಥಕವಾದ ಪದವನ್ನೇ ಹೇಳ್ಬೇಕು. ಸಮಾನಾರ್ಥಕ ಪದ ಏನ್ ಹೇಳ್ಬೋದು? ಪುರಾತನಕ್ಕೆ ಇನ್ನೊಂದು ಸಮಾನಾರ್ಥಕ ಅಂದ್ರೆ ಓಲ್ಡ್, ಹಳೆಯ ಅಂತ ಕೊಡ್ಬೋದು. ಸೊ ಏನ್ಶಿಯಂಟ್ ಗೆ ಇನ್ನೊಂದು ಸಿನಾನಿಮಸ್ ವರ್ಡ್ ಏನಪ್ಪಾ ಅಂತಂದ್ರೆ ಓಲ್ಡ್ ಅಂತ ನೀವು ಬರಿಬಹುದು. ಓಲ್ಡ್, ಏನ್ಶಿಯಂಟ್ ಗೆ ಬರುವಂತದ್ದು ಸಿನಾನಿಮಸ್ ಓಲ್ಡ್ ಅಂತ ಆಗುತ್ತೆ. ಇನ್ನು ಸೇಕ್ರೆಡ್ ಅಂದ್ರೆ ಗೊತ್ತು ನಿಮ್ಗೆ. ನೀವು ಫಸ್ಟ್ ಪ್ಯಾರಾಗ್ರಾಫ್ ಇದನ್ನ ವರ್ಡ್ ನ ಓದ್ಕೊಳ್ಳಿ. ಸೇಕ್ರೆಡ್ ಅಂದ್ರೇನು? ಸೇಕ್ರೆಡ್ ಪ್ಲೇಸ್, ಹೋಲಿ ಪ್ಲೇಸ್ ಅಂತಾನು ಕರೀತಾರಲ್ವಾ. ಹಾಗೆ ಸೇಕ್ರೆಡ್ ಅಂದ್ರೆ ಒಂದು ಪವಿತ್ರವಾದ ಸ್ಥಳ ಅಂತ ಕರೀತಾರೆ. ಇನ್ನೊಂದು ಸೇಕ್ರೆಡ್ ಸ್ಥಳಗಳಿಗೆ ಇನ್ನೂ ಒಂದು ಹೆಸರು ಕರೀತಾರೆ, ಹೋಲಿ ಅಂತ ಕರೀತಾರೆ. ಹೋಲಿ, ಅದೊಂದು ಹೋಲಿ ಪ್ಲೇಸ್ ಆಗಿರುತ್ತೆ, ಸೇಕ್ರೆಡ್ ಪ್ಲೇಸ್ ಆಗಿರುತ್ತೆ ಅಂತಾರಲ್ವಾ. ಹಾಗೇನೆ ಇನ್ನೊಂದು ಪಾಪ್ಯುಲರ್ ಅನ್ನುವಂತಹ ವರ್ಡ್. ಪಾಪ್ಯುಲರ್ ಅಂದ್ರೆ ಏನು? ಪಾಪ್ಯುಲರ್ ಪ್ಲೇಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಒಂದು ಫೇಮಸ್ ಅಂತ ಕರಿತೀವಿ. ಅದಕ್ಕೆ ನೀವು ಪಾಪ್ಯುಲರ್ ಗೆ ಸಮಾನಾರ್ಥಕವಾಗಿ ಫೇಮಸ್ ಅಂತ ಹಾಕ್ಬೋದು. ಫೇಮಸ್, ಅದೊಂದು ಪಾಪ್ಯುಲರ್ ಪ್ಲೇಸ್ ಅಂತಾರೆ ಕೆಲವರು. ಇನ್ನು ಕೆಲವರು ಅದನ್ನೊಂದು ಫೇಮಸ್ ಪ್ಲೇಸ್ ಅಂತ ಕೂಡ ಕರೀತಾರಲ್ವಾ. ಹಾಗಾಗಿ ಪಾಪ್ಯುಲರ್ ಅಂತ ಬಂದಾಗ ಫೇಮಸ್ ಅನ್ನ ನೀವು ಹಾಕ್ಬಹುದು. ಇನ್ನು ವಿಕ್ಟರಿ ಅಂದ್ರೆ ನಿಮ್ಗೆ ಈಗಾಗ್ಲೇ ಗೊತ್ತಿರುತ್ತೆ. ವಿಕ್ಟರಿ ಅಂದ್ರೆ ಏನು? ಗೆಲುವು. ವಿಕ್ಟರಿ, ಅವರು ಗೆದ್ರು, ವಿಕ್ಟರಿ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಂದು ವರ್ಡ್ ಅನ್ನು ನೀವು ಹಾಕ್ಬಹುದು. ಏನು? ವಿನ್ ಆದ್ರು ಅಂತ ಹಾಕ್ಬೋದು. ವಿಕ್ಟರಿ ಅಂತ ವಿನ್ ಅಂತಾನು ಹಾಕ್ಬೋದು. ಅಥವಾ
ಟ್ರಿಂಪ್ ಅಂತ ಕೂಡ ಹಾಕ್ಬೋದು. ಟ್ರಿಂಪ್ ಅಂತಾನು ಬರುತ್ತೆ. ನಿಮ್ಗೆ ಡಿಫಿಕಲ್ಟ್ ಅನ್ಸಿದ್ರೆ ವಿಕ್ಟರ್ಗೆ ವಿನ್ ಅಂತ ಕೂಡ ನೀವು ಹೇಳ್ಬೋದು. ಇದಿಷ್ಟು ಕೂಡ ಸಿನಾನಿಮಸ್ ವರ್ಡ್ ಆಗಿರುತ್ತೆ. ಈಗ ನಾವು ಆಂಟನಿಮಸ್ ವರ್ಡ್ ಗಳನ್ನ ನೋಡ್ತಾ ಹೋಗೋಣ. ಆಂಟನಿಮಸ್ ಅಂದ್ರೆ ಏನು? ವಿರುದ್ಧಾರ್ಥಕ ಪದಗಳು. ಈಗ ರಿಚ್ಗೆ ಏನಾಗುತ್ತೆ? ಪುವರ್ ಅಂತ ಆಗುತ್ತೆ. ತಿನ್ನಿಗೆ ಏನಾಗುತ್ತೆ? ತಿನ್ನಿದ್ದಾರೆ ಅವರು ಅಂತ ಹೇಳ್ತಾರೆ. ತೆಳ್ಳಗಿದ್ದಾರೆ ಅಂತ ಹೇಳಿದ್ರೆ ಫ್ಯಾಟ್ ಆಗಿದ್ದಾರೆ ಅಂತ ಬರುತ್ತೆ. ದಪ್ಪವಾಗಿದ್ದಾರೆ ಫ್ಯಾಟ್ ಅಂತ ಬರುತ್ತೆ. ಇನ್ನು ನಾಲೆಡ್ಜ್ಗೆ ಏನ್ ಆನ್ಸರ್ ಕೊಡ್ಬೋದು? ನಾಲೆಡ್ಜ್ ಅಂದ್ರೆ ಒಂದು ಜ್ಞಾನ ಇದೆ ಅಂತ. ಅಜ್ಞಾನಿಗಳಿಗೆ ಏನ್ ಹೇಳ್ತಾರೆ? ಇಲ್ಲಿಟ್ರೇಟ್ ಅಂತಾರೆ. ಇಲ್ಲಿಟ್ರೇಟ್ ಅಂತ ಕೊಡ್ಬೋದು ನಾಲೆಡ್ಜ್ಗೆ. ಅಥವಾ ಒನ್ ಎಕ್ಸ್ಪೀರಿಯನ್ಸ್ ಅಂತಾನು ಕೊಡ್ಬೋದು. ಇಲ್ಲಾಂದ್ರೆ ನಾಲೆಡ್ಜ್ಗೆ ಇಲ್ಲಿಟ್ರೇಟ್ ಅನ್ನುವಂಥದ್ದೊಂದು ಪ್ರಾಪರ್ ಆದ ವರ್ಡ್ ಆಗಿರುತ್ತೆ. ನಾಲೆಡ್ಜ್ಗೆ ಇಲ್ಲಿಟ್ರಸಿ ಅಥವಾ ಇಲ್ಲಿಟ್ರೇಟ್ ಅಂತಾನು ಕೂಡ ಬರಿಬಹುದಾಗಿದೆ. ತಿನ್ನಿಗೆ ಏನಾಗುತ್ತೆ? ಫ್ಯಾಟ್ ಆಗುತ್ತೆ. ರಿಮೆಂಬರ್ ಅನ್ನುವಂಥ ವರ್ಡ್ಗೆ ಏನಾಗುತ್ತೆ? ವಿರುದ್ಧ ಪದ. ನೆನ್ಪಿಟ್ಕೊಳ್ಳೋದು. ರಿಮೆಂಬರ್ ಅಂದ್ರೆ ನೆನ್ಪಿಟ್ಕೊಳ್ಳದೆ ಇರುವುದಕ್ಕೆ ಏನ್ ಹೇಳ್ತಾರೆ? ಫೊರ್ಗೆಟ್ ಅಂತಾರೆ. ಮರ್ತ್ ಹೋಗಿರ್ತಾರಲ್ವಾ, ಅದಕ್ಕೆ ಫೊರ್ಗೆಟ್ ಅಂತ ಕೊಡ್ತಾರೆ. ಸೊ ರಿಚ್ಗೆ ಪುವರ್ ಆಗುತ್ತೆ, ನಾಲೆಡ್ಜ್ಗೆ ಲಿಟ್ರೇಟ್ ಆಗುತ್ತೆ, ತಿನ್ನಿಗೆ ಫ್ಯಾಟ್ ಆಗುತ್ತೆ, ರಿಮೆಂಬರಿಗೆ ಫೊರ್ಗೆಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಇಲ್ಲ ಮರ್ತ್ ಹೋಗ್ತಾರೆ ಅಲ್ವಾ, ಅದಕ್ಕೆ ಫೊರ್ಗೆಟ್ ಅಂತ ಕೊಡ್ಬೋದು. ಇದಿಷ್ಟು ಕೂಡ ಆಂಟನಿಮಸ್ ವರ್ಡ್, ಸಿನೋನಿಮಸ್ ವರ್ಡ್, ಆಂಟನಿಮಸ್ ವರ್ಡ್ಗೆ ಎಕ್ಸಾಂಪಲ್ ಆಯ್ತು. ಇನ್ನು ನಾವು ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಆಫ್ ದ ಫಾಲೋವಿಂಗ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇದಿಷ್ಟು ವರ್ಡ್, ಇಷ್ಟುದ್ದ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಈ ಸೆಂಟೆನ್ಸ್ಗೆ ನಾವು ಒಂದೇ ಒಂದು ವರ್ಡ್ ಅನ್ನ ಕೊಟ್ರೆ ಅದಿಷ್ಟು ಕೂಡ ಅರ್ಥ ಆಗುವಂತದ್ದು. ಅಂದ್ರೆ ಈಗ ನಾವು ಅದಕ್ಕೆ ಆನ್ಸರ್ ಕೊಡ್ತಾ ಹೋಗೋದಾದ್ರೆ, ದ ಒನ್ ಹೂ ಈಟ್ಸ್ ಹ್ಯೂಮನ್ ಫ್ಲೆಶ್ ಅಂದ್ರೆ ಮನುಷ್ಯನ ಮಾಂಸವನ್ನ ತಿನ್ನುವವನಿಗೆ ಏನ್ ಹೇಳ್ತಾರೆ? ಮನುಷ್ಯನ ಮಾಂಸವನ್ನ ತಿನ್ನುವವರಿಗೆ ಇಂಗ್ಲಿಷ್ ನಲ್ಲಿ ಕ್ಯಾನಿಬಲ್ ಅಂತಾರೆ, ಅಥವಾ ನಾನ್ ವೆಜಿಟೇರಿಯನ್ ಅಂತ ಕೂಡ ನೀವು ಹಾಕ್ಬಹುದು. ಕ್ಯಾನಿಬಲ್ ಅನ್ನುವಂಥದ್ದು ಒಂದು ಪರ್ಫೆಕ್ಟ್ ವರ್ಡ್ ಆಗಿರುತ್ತೆ. ಕ್ಯಾನಿಬಲ್ ಅಥವಾ ನೀವಲ್ಲಿ ನಾನ್ ವೆಜಿಟೇರಿಯನ್ ಅಂತ ಕೂಡ ಹಾಕ್ಬಹುದಾಗಿದೆ. ಈಗ ನಾವು ಅವನು ನಾನ್ ವೆಜಿಟೇರಿಯನ್ ಅಂದಾಗ ನಮ್ಗೆ ಗೊತ್ತಾಗತ್ತಲ್ವಾ, ಇವನು ನಾನ್ ವೆಜ್ ಮಾಂಸಗಳನ್ನ ತಿನ್ನುವಂತಹ ವ್ಯಕ್ತಿ ಅಂತ ಗೊತ್ತಾಗ್ತದೆ. ಹಾಗೆ ಈ ತರ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಅಂದ್ರೆ ಇಡೀ ಒಂದು ಪ್ಯಾರಾಗ್ರಾಫ್ ಹೇಳೋ ಬದಲು ಅಲ್ಲಿ ಒಂದು ವರ್ಡ್ ಅನ್ನ ಹೇಳಿದ್ರೆ ಸಾಕು ಅನ್ನುವಂಥದ್ದು. ಸೊ ನೀವು ಇಲ್ಲಿ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಮತ್ತೆ ಇಡಿಯಮ್ಸ್ ಗೆಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಡಿಯಮ್ಸ್ ಅಂದ್ರೆ ಏನು? ಒಂದು ಪದವನ್ನ ನಾವು ಡೈರೆಕ್ಟ್ ಆಗಿ ಹೇಳ್ಬೋದು. ವಿಶೇಷವಾದ ಒಂದು ಪದವನ್ನ ಬಳಸ್ತೇವಲ್ವಾ, ಅದು ಇಡಿಯಮ್ಸ್ ಆಗಿರುತ್ತೆ. ಇನ್ನು ಇದರಲ್ಲಿ ಈಗ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಅಲ್ಲಿ ಇನ್ನೊಂದು ಎಕ್ಸಾಂಪಲ್ ಅನ್ನು ನೋಡಿದ್ರೆ, ದ ಒನ್ ಹೂ ಸ್ಪೀಕ್ ಟೂ ಲ್ಯಾಂಗ್ವೇಜ್, ಎರಡು ಲ್ಯಾಂಗ್ವೇಜ್ ಗಳಲ್ಲಿ ಮಾತಾಡುವ ವ್ಯಕ್ತಿಗೆ ಏನಂತ ಕರೀತಾರೆ? ಬೈಲ್ಯಾಂಗ್ವಲ್ ಅಂತ ಅಥವಾ ಬೈಲಿಂಗ್ವಲ್ ಅಂತ ಕರೀತಾರೆ. ಬೈಲಿಂಗ್ವಲ್ ಅಂತ ಕರೀತಾರೆ. ಎರಡು ಭಾಷೆಗಳಲ್ಲಿ ಮಾತಾಡೋದು, ತುಂಬಾ ಭಾಷೆಯಲ್ಲಿ ಮಾತಾಡುವವರಿಗೆಲ್ಲ ಹಂಗೆ ಕರೀತಾರೆ. ಇನ್ನು ಒನ್ ಹೂ ಲೈವ್ಸ್ ಎಟ್ ದ ಸೇಮ್ ಟೈಮ್ ಅಂತ, ಒಂದೇ ಸಮಯದಲ್ಲಿ ಬದುಕುವಂತ ವ್ಯಕ್ತಿಗಳಿಗೆ ಏನಂತ ಹೇಳ್ತಾರೆ? ದ ಒನ್ ಹೂ ಲೈವ್ಸ್ ಎಟ್ ದ ಸೇಮ್ ಟೈಮ್ ಅನ್ನುವವರು ಅಂತ ಹೇಳುವ ಬದಲು ನಾವು ಕಂಟೆಂಪರರಿ ಅಂತ ಕೂಡ ಯೂಸ್ ಮಾಡಬಹುದು. ಕಂಟೆಂಪರರಿ ಅಂತ ಕೂಡ ಯೂಸ್ ಮಾಡಬಹುದು. ಇನ್ನು ಅ ಪರ್ಸನ್ ಹೂ ಕಾರ್ವ್ಸ್ ಅ ಸ್ಟೋನ್ ಅನ್ನುವಂಥದ್ದು, ಅಂದ್ರೆ ಒಬ್ಬ ವ್ಯಕ್ತಿ ಈ ಒಂದು ಕಲ್ಲುಗಳನ್ನೆಲ್ಲ ಕೆತ್ತುತ್ತಾನಲ್ವಾ, ಅವನಿಗೆ ಏನಂತ ಕರೀತಾರೆ? ನಾವು ಒಬ್ಬ ವ್ಯಕ್ತಿ ಕಲ್ಲುಗಳನ್ನ ಕೆತ್ತುತ್ತಾನೆ ಅನ್ನುವ ಬದಲು ಅವನಿಗೆ ಶಿಲ್ಪಿ ಅಂತ ಕರೆದ್ರೆ ಗೊತ್ತಾಗತ್ತಲ್ಲ. ಹಾಗೆ ಆ ಶಿಲ್ಪಿಗೆ ಕನ್ನಡದಲ್ಲಿ ಏನ್ ಹೇಳ್ತಾರ ಅಂತಂದ್ರೆ ಸ್ಕಲ್ಪ್ಚರ್ ಅಂತ ಹೇಳ್ತಾರೆ. ಸ್ಕಲ್ಪ್ಚರ್ ಅಂತ ಹೇಳ್ತಾರೆ. ಸ್ಕಲ್ಪ್ಚರ್ ಇದ್ದಾರೆ ಅಂದ್ರೆ ಶಿಲ್ಪಿ ಇದ್ದಾರೆ ಅಂತ ಅರ್ಥ. ಒಬ್ಬ ಕಲ್ಲುಗಳನ್ನು ಕೆತ್ತುವರಿಗೆ ಶಿಲ್ಪಿ ಅಂತ ಕರಿತವೆ. ಇದಿಷ್ಟು ಕೂಡ ಒಂದು ಗ್ರಾಮರ್ ಪಾರ್ಟ್ ಅಲ್ಲಿ ಆಯ್ತು. ಇನ್ನು ಗ್ರಾಮರ್ ಪಾರ್ಟ್ ಅಲ್ಲಿ ಕಾಂಪ್ರಹೆನ್ಷನ್ಸ್ ಅಂತ ಬರುತ್ತೆ. ಅಂದ್ರೆ ಒಂದು ಪ್ಯಾರಾಗ್ರಾಫ್ ಅಥವಾ ಪ್ಯಾಸೇಜ್ ಕಥೆಯನ್ನು ಕೊಟ್ಟು ಅದರಲ್ಲೇ ಕ್ವಶನ್ಸ್ ಅನ್ನು ಕೊಟ್ಟಿರ್ತಾರೆ. ಆನ್ಸರ್ ಕೂಡ ಆ ಒಂದು ಪ್ಯಾರಾಗ್ರಾಫ್ ಅಲ್ಲೇ ಇರುತ್ತೆ. ನಾನು ಅದಕ್ಕೆ ನಿಮ್ಗೆ ಸಪರೇಟ್ ಆದ ಒಂದು ವಿಡಿಯೋ ಮಾಡ್ತೀನಿ. ಇದಕ್ಕೆ ಒಂದು ಸಪರೇಟ್ ಆದ ವಿಡಿಯೋವನ್ನ ಮಾಡಿದ್ದು ಅದಕ್ಕಾಗಿ. ಸೊ ಇನ್ನೂ ಒಂದು ಎಕ್ಸಾಂಪಲ್ ನ ಕೊಡುವುದಾದ್ರೆ ನಿಮ್ಗೆ 2024 ಅಲ್ಲಿ ಬಂದಿರುವಂತಹ ಒಂದು ಇಂಗ್ಲಿಷ್ ಕ್ವಶನ್ ಪತ್ರಿಕೆ ಗ್ರಾಮರ್ ಅನ್ನ ಕೂಡ ನಾನು ನಿಮ್ಗೆ ಇದರಲ್ಲೇ ಇನ್ನೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ 2024 ಅಲ್ಲಿ ಬಂದಿರುವಂತಹ ಎಕ್ಸಾಮ್ ಕ್ವಶನ್ ಪೇಪರ್ ಇದಾಗಿರುತ್ತೆ ಇಂಗ್ಲಿಷ್. ಸೊ ಇದರಲ್ಲಿ ಸ್ವಲ್ಪ ಗ್ರಾಮರ್ ಅನ್ನ ಕೂಡ ನಾನು ನಿಮ್ಗೆ ಈಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಅಗೇನ್ ಇಲ್ಲಿ ಕೂಡ ಇಡಿಯಮ್ಸ್ ಅಂತ ಕೊಟ್ಟಿದ್ದಾರೆ. ಈಗಾಗಲೇ ನಾನು ಇಡಿಯಮ್ಸ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ. ಇಡಿಯಮ್ಸ್ ಅಂದ್ರೆ ಏನು? ಒಂದು ವರ್ಡ್ ಅನ್ನ ನಾವು ಹಾಕುದು, ಅಲ್ಲಿ ಒಂದು ವಿಶೇಷವಾದ ಸೆಂಟೆನ್ಸ್ ಏನೋ ಒಂದಿರುತ್ತೆ, ನಾವು ಅದಕ್ಕೆ ಒಂದು ವಿಶೇಷವಾದ ಕಂಪ್ಲೀಟ್ ಸೆಂಟೆನ್ಸ್ ಹೇಳೋ ಬದಲು ಒಂದು ಪದವನ್ನ ಸೇರಿಸುವುದಕ್ಕೆ ಅಲ್ಲಿ ಇಡಿಯಮ್ಸ್ ಅಂತ ನಾವು ಹೇಳ್ತೇವೆ. ಇದೀಗ ನಿಮ್ಗೆ ಕನ್ನಡದಲ್ಲಿ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಇನ್ನು ಕಿತ್ ಅಂಡ್ ಕಿನ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಕ್ವಶನ್, ಕಿತ್ ಅಂಡ್ ಕಿನ್ ಅಂದ್ರೆ ಏನಂತ ಫಸ್ಟ್ ನೆನ್ಪಿಟ್ಕೊಳ್ಳಿ. ಹಾಗೇನೆ ಈ ಇಡಿಯಮ್ಸ್ ಅನ್ನುವಂತ ವರ್ಡ್ ಅಲ್ಲಿ ಈ ಕಿತ್ ಅಂಡ್ ಕಿನ್ ಅನ್ನುವಂತಹ ಪದ ತುಂಬಾ ಬಾರಿ ಕೇಳಿದ್ದಾರೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಕಿತ್ ಅಂಡ್ ಕಿನ್ ಅಂದ್ರೆ ಏನಂದ್ರೆ ಬಂಧು ಬಳಗ ಆಗಿರುತ್ತೆ. ಸೊ ನಾವೀಗ ಬಂಧು ಬಳಗ ಅನ್ನುವ ಬದಲು ಕಿತ್ ಅಂಡ್ ಕಿನ್ ಅಂತ ಕೊಟ್ಟಿದಾರಲ್ವಾ. ಸೊ ಇದಕ್ಕೆ ನಾವೀಗ ಒಂದು ವರ್ಡ್ ಅನ್ನ ಸೆಂಟೆನ್ಸ್ ಮಾಡ್ಬೇಕು. ಈಗ ಐ ಇನ್ವೈಟೆಡ್ ಆಲ್ ಮೈ ಕಿತ್ ಅಂಡ್ ಕಿನ್ಸ್ ಟು ದ ಫಂಕ್ಷನ್ ಅಂತ ಹೇಳ್ಬೋದು, ಆಯ್ತಾ?
ಐ ಇನ್ವೈಟೆಡ್ ಆಲ್ ಮೈ ಫ್ರೆಂಡ್ಸ್ ಟು ಮೈ ಮ್ಯಾರೇಜ್ ಅಂತ ಕೊಡ್ಬೋದು. ಅದನ್ನ ನಾವು ಮದುವೆಗೆ ಎಲ್ಲ ಬಂಧು ಬಳಗವನ್ನ ನಾನು ಇನ್ವೈಟ್ ಮಾಡಿದ್ದೀನಿ ಎನ್ನುವಂಥದ್ದನ್ನ ನಾವಿಲ್ಲಿ ಆನ್ಸರ್ ಆಗಿ ಕೊಡ್ಬೋದಾಗಿದೆ. ಓಕೆನಾ? ಹಾಗೇನೆ ಇದಕ್ಕೆ ಆನ್ಸರ್ ನಾನು ಸಪ್ರೇಟ್ ಆಗಿ ಬರ್ಕೊಂಡಿದ್ದೆ, ಒಂದು ಬರೆದು ಪ್ರಿಂಟ್ ತೆಗೆದಿಟ್ಕೊಂಡಿದ್ದೀನಿ. ಸೊ ಈಗ ಇನ್ನೊಂದು ನಿಮ್ಗೆ ಹೇಳುದಾದ್ರೆ ಸೆಕೆಂಡ್ ಆನ್ಸರ್ ಬ್ಯಾಕ್ ಅಂಡ್ ಕಾಲ್ ಅಂತ ಬರುತ್ತೆ. ನಾವೀಗ ಬ್ಯಾಕ್ ಅಂಡ್ ಕಾಲ್ ಅಂತ ಹೇಳುದು ಅಂದ್ರೆ ಫಸ್ಟ್ ನಮ್ಗೆ ಬ್ಯಾಕ್ ಅಂಡ್ ಕಾಲ್ ಅಂದ್ರೆ ಏನಂತ ನೆನ್ಪಿಟ್ಕೊಳ್ಬೇಕು. ಅಂದ್ರೆ ಬ್ಯಾಕ್ ಅಂಡ್ ಕಾಲ್ ಅಂದ್ರೆ ಏನಪ್ಪಾ ಅಂತಂದ್ರೆ ಕೈಗೆಟುಕುವಲ್ಲಿ ಯಾರಾದ್ರೂ ಒಬ್ರು ಇರೋದು, ನಮ್ಗೆ ನಾವು ಬೇಕಂದ್ ಕೂಡ್ಲೆ ಯಾರೋ ನಮ್ಗೆ ಅವೈಲೇಬಲ್ ಇರ್ತಾರಲ್ವಾ, ಅದಕ್ಕೆ ಬ್ಯಾಕ್ ಅಂಡ್ ಕಾಲ್ ಅಂತ ಹೇಳ್ತೀವಿ. ಇದಕ್ಕೊಂದು ಸೆಂಟೆನ್ಸ್ ಮಾಡುದಾದ್ರೆ ದ ಸರ್ವೆಂಟ್ ಈಸ್ ಆಲ್ವೇಸ್ ಅಟ್ ಹಿಸ್ ಮಾಸ್ಟರ್ಸ್ ಬ್ಯಾಕ್ ಅಂಡ್ ಕಾಲ್. ಅಂದ್ರೆ ಅವರ ದಣಿಗಳದ್ದು ಈ ಸರ್ವೆಂಟ್ ಅನ್ನು ಅವ್ರ ಕೆಲಸಗಾರರು ಏನಿರ್ತಾರೆ ಅವರ ದಣಿಗಳಿಗೆ ಯಾವಾಗ್ಲೂ ಬ್ಯಾಕ್ ಅಂಡ್ ಕಾಲ್ ಆಗಿರ್ತಾರೆ. ಅವ್ರು ಕರೆದ ಕೂಡಲೇ ಅವ್ರ ಕೈಗೆ ಸಿಗುವ ಹಾಗೆ ಇರ್ತಾರೆ ಎನ್ನುವಂಥದ್ದನ್ನ ಇಲ್ಲಿ ಒಂದು ನಾವು ವರ್ಡ್ ಮಾಡ್ಬೋದು. ದ ಸರ್ವೆಂಟ್ ಈಸ್ ಆಲ್ವೇಸ್ ಅಟ್ ಹಿಸ್ ಮಾಸ್ಟರ್ಸ್ ಬ್ಯಾಕ್ ಅಂಡ್ ಕಾಲ್. ಈ ತರ ನಾವು ಅದಕ್ಕೆ ಸೆಂಟೆನ್ಸ್ ಮಾಡ್ಬೋದು. ಇನ್ನು ಮೂರನೇ ಎಕ್ಸಾಂಪಲ್ ಹೇಳೋದಾದ್ರೆ ಎ ಪೀಸ್ ಆಫ್ ಕೇಕ್. ಪೀಸ್ ಆಫ್ ಕೇಕ್ ಅಂದ್ರೆ ತುಂಬಾ ಈಸಿ ಅಂತ, ಸುಲಭವಾದ ಅದು ಬೇಗ ನಾನು ಮಾಡ್ಬಿಡ್ತೀನಿ ಅನ್ನೋ ಬದಲಾಗಿ ಅದೊಂದು ಪೀಸ್ ಆಫ್ ಕೇಕ್, ಅದು ನಾನು ಬೇಗ ಅಂದ್ರೆ ಈಸಿ ಅಂತ ಅನ್ನುವಂತಹ ಒಂದು ಮೀನಿಂಗ್ ಅನ್ನ ಕೊಡ್ತದೆ. ಅಂದ್ರೆ ದಿಸ್ ವರ್ಕ್ ಇಸ್ ಅ ಪೀಸ್ ಆಫ್ ಕೇಕ್ ಅಂತ ನಾವು ಇದಕ್ಕೆ ಉತ್ತರ ಕೊಡ್ಬೋದು. ದಿಸ್ ವರ್ಕ್ ಇಸ್ ಅ ಪೀಸ್ ಆಫ್ ಕೇಕ್ ಅಂತ, ದಿಸ್ ವರ್ಕ್ ಇಸ್ ಅ ಪೀಸ್ ಆಫ್ ಕೇಕ್ ಅಂತ ಕೊಡ್ಬೋದು, ಅಥವಾ ಈ ತರ ಒಂದು ಎಕ್ಸಾಂಪಲ್ ನಲ್ಲಿ ಕೊಡ್ಬೋದಾಗಿದೆ. ಇನ್ನು ಕಟ್ ಅ ಸಾರಿ ಫಿಗರ್ ಅಂತ ಹೇಳಿದ್ರೆ ಒಂದು ಎಲ್ಲಾದ್ರೂ ಒಂದು ಜಾಗದಲ್ಲಿ ಮುಜುಗರಕ್ಕೊಳಗಾಗುವುದು ಅಥವಾ ಅವಮಾನಕ್ಕೊಳಗಾಗುವುದನ್ನ ಇಲ್ಲಿ ಕಟ್ಟ ಸಾರಿ ಫಿಗರ್ ಅಂತ ಇಡಿಯಮ್ಸ್ ಮೂಲಕ ಹೇಳ್ತಾರೆ. ಇಡಿಯಮ್ಸ್ ಅಂದ್ರೆ ಈ ತರ ಕಟ್ಟ ಸಾರಿ ಫಿಗರ್ ಅಂತ ಹೇಳ್ತಾರೆ. ಅಂದ್ರೆ ಬೇರೆ ಹೇಳುವ ಬದಲು ಡೈರೆಕ್ಟ್ ಆ ವರ್ಡ್ ಅನ್ನು ಹೇಳುವ ಬದಲು ಈ ತರ ಹೇಳ್ತಾರೆ. ಅದಕ್ಕೆ ನಾವೊಂದು ಸೆಂಟೆನ್ಸ್ ಅನ್ನ ಮಾಡುದಾದ್ರೆ ಈ ಕಟ್ಟ ಸಾರಿ ಫಿಗರ್ ಇನ್ ದ ಮೀಟಿಂಗ್ ಅಂತಾರೆ. ಈ ಕಟ್ಟ ಸಾರಿ ಫಿಗರ್ ಅಂದ್ರೆ ಅವನೊಬ್ಬ ಮೀಟಿಂಗ್ ಅಲ್ಲಿ ಎಲ್ಲರ ಎದುರುಗಡೆ ಮುಜುಗರಕ್ಕೊಳಗಾದ ಅಥವಾ ಅವಮಾನಿತನಾದ ಅಂತ ಕೂಡ ನಾವು ಇಲ್ಲಿ ಒಂದು ಸೆಂಟೆನ್ಸ್ ಮಾಡಬಹುದಾಗಿದೆ. ಈ ಒಂದು ವರ್ಡ್ ಗಳನ್ನೆಲ್ಲ ನೀವು ಬೈ ಹಾರ್ಟ್ ಮಾಡ್ಕೊಳ್ಳಿ, ಈ ತರ ನೆನ್ಪಿಟ್ಕೊಳ್ಳಿಕ್ಕಾದ್ರೆ ನೆನ್ಪಿಟ್ಕೊಳ್ಳಿ. ಅಂತೂ ಇದು ಎಕ್ಸಾಮ್ಗೆಲ್ಲ ತುಂಬಾ ಕೇಳುವಂತಹ ಕ್ವಶನ್ಸ್ ಆಗಿರುತ್ತೆ ಇಡಿಯಮ್ಸ್ ಅಲ್ಲಿ. ಮತ್ತೆ ಬ್ರೆಡ್ ಅಂಡ್ ಬಟರ್ ಇದು ಕೂಡ ರಿಪೀಟೆಡ್ ಆಗಿ ಕೇಳಿರ್ತಾರೆ. ಬ್ರೆಡ್ ಅಂಡ್ ಬಟರ್ ಅಂದ್ರೆ ಓಕೆ, ಈ ಅಂತ ಹೇಳ್ತಾರೆ ಈ ಕೆಲಸ ನಂಗೆ ಬ್ರೆಡ್ ಅಂಡ್ ಬಟರ್ ಅಂತ ಹೇಳ್ತಾರಲ್ವಾ, ಅಂದ್ರೆ ಈ ಕೆಲಸವೇ ನಮ್ಮ ಜೀವನಕ್ಕೆ ಒಂದು ಆಧಾರ ಆಗಿರ್ತದೆ, ಜೀವನಕ್ಕೊಂದು ಜೀವನೋಪಾಯಕ್ಕಾಗಿರ್ತದೆ, ಇದರಿಂದ ನಮ್ಗೆ ಆದಾಯ ಬರುವಂತದ್ದಿದ್ರೆ ನಾನೀಗ ಒಂದು ಏನು ಯಾರು ಏನ್ ಕೆಲಸ ಮಾಡ್ತಾರೆ ಈಗ ಏನು ಎಕ್ಸಾಂಪಲ್ ಕೊಡಿದ್ರೆ ಡಾಕ್ಟರ್, ಅವರಿಗೆ ಅವರ ಡಾಕ್ಟರ್ ವೃತ್ತಿ ಜೀವನ ಏನಿದೆ ಅದೊಂದು ಅವರಿಗೆ ಬ್ರೆಡ್ ಅಂಡ್ ಬಟರ್ ಆಗಿರುತ್ತೆ. ಆ ತರ ಹೀಗೆ ಯಾರು ಆಕ್ಟರ್ಸ್ ಏನಿದ್ರೆ ಅವರಿಗೆ ನಾಟಕ ಮಾಡೋದು ಮೂವಿ ಮಾಡಿಸೋದು ಅವ್ರು ಮಾಡಿದ್ರೇನೆ ಅವರಿಗೆ ಜೀವನಕ್ಕೊಂದು ಬ್ರೆಡ್ ಅಂಡ್ ಬಟರ್, ಅದೇ ಅವ್ರದ್ದು ಜೀವನೋಪಾಯ ಆಗಿರ್ತದೆ. ಈ ತರ ಎಕ್ಸಾಂಪಲ್ ಕೊಡ್ಬೋದು ನೀವು. ಪ್ರಾಪರ್ ಒಂದು ಎಕ್ಸಾಮ್ ಕೊಡೋದಾದ್ರೆ ಟೀಚಿಂಗ್ ಇಸ್ ಹಿಸ್ ಬ್ರೆಡ್ ಅಂಡ್ ಬಟರ್ ಅಂದ್ರೆ ಅವರಿಗೆ ಟೀಚ್ ಮಾಡೋದೇ ಒಂದು ಬ್ರೆಡ್ ಅಂಡ್ ಬಟರ್ ಆಗಿರುತ್ತೆ ಅನ್ನುವಂಥದ್ದು, ಆದಾಯದ ಮೂಲ ಆಗಿರುತ್ತೆ ಅನ್ನುವಂಥದ್ದು. ಇನ್ನು ಆಡ್ ಫ್ಯೂಯಲ್ ಟು ದ ಫೈರ್ ಅಂತ, ಇದು ನಮ್ಗೆ ಈಗಾಗಲೇ ಗೊತ್ತಿರುತ್ತೆ. ಅಂದ್ರೆ ಒಂದು ಬೆಂಕಿಗೆ ತುಪ್ಪ ಸುರಿಯುವುದು ಅಂತಾರಲ್ವಾ, ಆತರ ಆಲ್ರೆಡಿ ಅವ್ರಿಗೆ ಕೋಪ ಬಂದಿರುತ್ತೆ, ಜೇನು ಸಿಟ್ಟಲ್ಲಿ ಇರ್ತಾರೆ, ಮತ್ತೆ ಹೋಗಿ ಅದಕ್ಕೆ ಇನ್ನಷ್ಟು ಹೇಳಿಕೊಟ್ಟು ಮತ್ತೆ ಮಾಡ್ತಾರಲ್ವಾ, ಅದಕ್ಕೆ ಆಡ್ ಅ ಫ್ಯೂಯಲ್ ಟು ದ ಫೈರ್ ಅಂತ ಕರೀತಾರೆ. ಅಂದ್ರೆ ದಿಸ್ ವರ್ಡ್ಸ್ ಆಡೆಡ್ ಟು ಫ್ಯೂಯಲ್ ಟು ದ ಫೈರ್ ಅಂದ್ರೆ ಕೆಲವು ಅವನ್ ಹಿಸ್ ವರ್ಡ್ಸ್ ಆಡೆಡ್ ಫ್ಯೂಯಲ್ ಟು ದ ವರ್ಡ್ ಅಂದ್ರೆ ಅವನು ಏನೋ ಒಂದು ಮಾತು ಹೇಳಿ ಅಲ್ಲಿ ಆಲ್ರೆಡಿ ಅವ್ರು ಉರ್ಕೋತಾ ಇದ್ರು, ಅದಕ್ಕೆ ಇನ್ನಷ್ಟು ತುಪ್ಪ ಸುರಿದಾಗೆ ಆಯ್ತು ಅನ್ನುವಂಥದ್ದು. ಸೊ ಇದಕ್ಕೊಂದು ಎಕ್ಸಾಂಪಲ್ ನೀವು ಕೊಡೋದಾದ್ರೆ ಹಿಸ್ ವರ್ಡ್ ಆಡೆಡ್ ಫ್ಯೂಯಲ್ ಟು ದ ಫೈರ್ ಅಂತ ಒಂದು ಎಕ್ಸಾಂಪಲ್ ನ ಕೊಡ್ಬೋದು. ಇನ್ನು ಚೇಂಜ್ ದ ವಾಯ್ಸ್ ಅಂತ ಕೊಟ್ಟಿದ್ದಾರೆ. ಚೇಂಜ್ ದ ವಾಯ್ಸ್, ದ ಮ್ಯಾಷನ್ ಈಸ್ ಬಿಲ್ಡಿಂಗ್ ದ ವಾಲ್ ಅಂದ್ರೆ ಇದ್ರ ಮ್ಯಾಷನ್ ಅಂದ್ರೆ ಮೇಸ್ತ್ರಿ ಆಗಿರ್ತಾನೆ, ಒಬ್ಬ ಮೇಸ್ತ್ರಿಯನ್ನು ಗೋಡೆಯನ್ನ ಕಟ್ಟಿದ್ದಾನೆ ಅನ್ನುವಂಥದ್ದು. ಇದಕ್ಕೆ ಇನ್ನು ವಾಯ್ಸ್ ಚೇಂಜ್ ಮಾಡೋದಾದ್ರೆ ಅಥವಾ ಅಲ್ಲಿ ಕಾರ್ಯವನ್ನ ಚೇಂಜ್ ಮಾಡಿ ಹೇಳುದಾದ್ರೆ ದ ವಾಲ್ ಈಸ್ ಬೀಯಿಂಗ್ ಬಿಲ್ಟ್ ಬೈ ದ ಮ್ಯಾಷನ್, ದ ವಾಲ್ ಈಸ್ ಬೀಯಿಂಗ್ ಬಿಲ್ಟ್ ಬೈ ದ ಮ್ಯಾಷನ್ ಅನ್ನುವಂಥದ್ದು ಇದ್ರದ್ದು ಚೇಂಜ್ ದ ಸ್ಪೀಚ್ ಆಗಿರುತ್ತೆ, ಚೇಂಜ್ ದ ವಾಯ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ, ದ ಡೋರ್ ಶುಡ್ ಬಿ ಶಟ್ ಅಂದ್ರೆ ಆ ಬಾಗಿಲು ಕ್ಲೋಸ್ ಆಗ್ಬೇಕು ಅನ್ನುವಂಥದ್ದು. ಈಗ ಅದನ್ನ ಚೇಂಜ್ ದ ವಾಯ್ಸ್ ಮಾಡಿದಾಗ ಸಮ್ ಒನ್ ಶುಡ್ ಶಟ್ ದ ಡೋರ್ ಅನ್ನುವಂಥದ್ದಾಗ್ತದೆ. ಸಮ್ ಒನ್ ಯಾರಾದ್ರೂ ಒಬ್ರು ಹೋಗಿ ಬಾಗ್ಲನ್ನ ಮುಚ್ಚಿ ಅನ್ನುವಂಥದ್ದಾಗ್ತದೆ. ಇನ್ನು ಸಿನಾನಿಮಸ್ ವರ್ಡ್ ಅನ್ನ ನೋಡೋಣ. ಸಿನಾನಿಮಸ್ ಅಂದ್ರೆ ನಮ್ಗೆ ಈಗಾಗಲೇ ಗೊತ್ತಿರುತ್ತೆ ಸಮಾನಾರ್ಥಕ ಪದಗಳು. ಒಂದು ಮಿಸ್ಟೇಕ್ಗೆ ಸಮಾನಾರ್ಥಕ ಪದ ಏನು? ಎರರ್ ಅಂತ ಹಾಕ್ಬೋದು. ಎರರ್, ಮಿಸ್ಟೇಕಿಗೆ ಎರರ್ ಆಗ್ತದೆ. ಇನ್ನು ಕಂಪ್ಯಾಷನ್ ಅಂದ್ರೆ ಏನು? ಕಂಪ್ಯಾಷನ್ ಅಂದ್ರೆ ಮೀನಿಂಗ್ ಏನು? ದಯೆ, ಕರುಣೆ ಅಂತೆಲ್ಲ ಬರುತ್ತೆ. ಅದಕ್ಕೆ ಸಮಾನಾರ್ಥಕ ಪದ ಯಾವ್ದಪ್ಪ ಅಂದ್ರೆ ಕೈಂಡ್ನೆಸ್. ಕೈಂಡ್, ತುಂಬಾ ಕೈಂಡ್ ಇದ್ದಾರೆ ಅವರು ಅಂತಾರಲ್ವಾ, ಹಾಗೆ ಇದು ಕೈಂಡ್ನೆಸ್ ಆಗುತ್ತೆ. ಮಿಸ್ಟೇಕ್ ಇದು ಸಮಾನಾರ್ಥಕ ಪದ. ಎರರ್ ಆಗುತ್ತೆ, ಅಲ್ಲೊಂದು ತಪ್ಪಾಗಿದೆ ಅಥವಾ ಎರರ್ ಆಗಿದೆ ಅಂತಾರಲ್ವಾ, ಹಾಗೆ. ಇನ್ನು ಡ್ಯಾಮೇಜ್, ನಮ್ಗೆ ಗೊತ್ತು ಡ್ಯಾಮೇಜ್ ಅಂದ್ರೆ ಹಾನಿ ಆಗುವಂಥದ್ದು, ಹಾಳಾಗಿರುವಂಥದ್ದು. ಅದಕ್ಕೆ ಸಮಾನಾರ್ಥಕವಾಗಿ ಇನ್ನೊಂದು ಏನ್ ಹೇಳ್ಬೋದು? ಹಾರ್ಮ್ ಅಂತ ಕೊಡ್ಬೋದು. ಹಾರ್ಮ್ ಆಗುತ್ತೆ, ಡ್ಯಾಮೇಜಿಗೆ ಹಾರ್ಮ್ ಆಗುತ್ತೆ ಆನ್ಸರ್, ಹಾರ್ಮ್. ಇನ್ನು ಹಾನರ್ ಅಂದ್ರೆ ನಮ್ಗೆ ಆಗ್ಲೇ ಗೊತ್ತಿರುತ್ತೆ, ಗೌರವ ಅಂತ, ರೆಸ್ಪೆಕ್ಟ್ ಅಂತ ಕೊಡ್ಬೋದು ಇದಕ್ಕೆ ರಿಪೀಟ್ ಆನ್ಸರ್.
ರೆಸ್ಪೆಕ್ಟ್ಫುಲ್ ಅಂತ ಹೇಳ್ಬೋದು, ಹಾನರೇಬಲ್ ಅಂತ ಕೂಡ ಹೇಳ್ಬೋದಾಗಿದೆ. ಇದಿಷ್ಟು ಕೂಡ ಸೆನಾನಿಮಸ್ ವರ್ಡ್ಗೆ ಎಕ್ಸಾಂಪಲ್ ಆಗಿದೆ. ಇನ್ನು ಪ್ರೊವೈಡ್ ಆಂಟನಿಮಸ್ ಫಾರ್ ದ ಫಾಲೋವಿಂಗ್. ಆಂಟನಿಮಸ್ ಅಂದ್ರೆ ಏನು? ವಿರುದ್ಧಾರ್ಥಕ ಪದಗಳು. ಫ್ರೆಂಡಿಗೆ ಏನಾಗುತ್ತೆ? ಅವನು ನನ್ನ ಎನಿಮಿ ಅಂತಾರಲ್ವಾ, ದ್ವೇಷಿ ಆದ್ರೆ ಎನಿಮಿ. ಟ್ರುತ್ತಿಗೇನು? ಫಾಲ್ಸ್ ಆಗುತ್ತೆ, ಸತ್ಯಕ್ಕೆ ಸುಳ್ಳು. ವಿನ್ನಿಗೇನು? ವಿಕ್ಟರಿ ಆಗಿರ್ತಾರೆ, ವಿನ್ ಆದವರಿಗೆ ಲೂಸ್ ಅಂತ ಹೇಳ್ತಾರೆ, ಲೂಸ್ ಅಥವಾ ಲಾಸ್ ಅಂತ ಹೇಳ್ತಾರೆ. ಇನ್ನು ಫೇಲಿಗೇನು? ಸಕ್ಸೀಡ್ ಆಗುತ್ತೆ, ಫೇಲ್ ಆದ್ರು, ಸೋತ್ರು ಅಂದ್ರೆ ಸಕ್ಸೀಡ್ ಆದ್ರು ಅನ್ನುವಂಥದ್ದು. ಸೊ ಇದಿಷ್ಟು ಕೂಡ ಇದಕ್ಕೆ ವಿರುದ್ಧ ಪದಗಳಾಯ್ತು. ಇನ್ನೀಗ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್, ಇದು ಕೂಡ ತುಂಬಾ ಬಾರಿ ಕೇಳ್ತಾರೆ ಪ್ರಥಮ BA ಅವರಿಗೆ, BCom ಅವರಿಗೆ. ಸೊ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಅಂದ್ರೇನು? ಈಗ ಟು ಡೂ ಎನಿಥಿಂಗ್ ಎಗೇನೆಸ್ಟ್ ಲಾ ಅಂದ್ರೆ ಏನಂತ ಕೊಡ್ಬೋದು? ಎಲ್ಲವನ್ನ ಒಂದು ಕಾನೂನಿಗೆ ವಿರುದ್ಧವಾಗಿ ಮಾಡುವಂತದಕ್ಕೆ ಒಂದು ವರ್ಡ್ ಅನ್ನ ಅವನು ಎಲ್ಲದಕ್ಕೂ ಅಫೆಂಡ್ ಆಗ್ತಾನೆ ಅಂತ ಕೂಡ ಹೇಳ್ತಾರೆ. ಅಫೆಂಡ್ ಅಂದ್ರೆ ಎಲ್ಲದಕ್ಕೂ ಎನಿಥಿಂಗ್ ಎಗೇನೆಸ್ಟ್, ಏನ್ ಹೇಳಿದ್ರು ಕೂಡ ಅದಕ್ಕೆ ವಿರುದ್ಧವಾಗಿ ಅಥವಾ ಕಾನೂನಿಗೆ ಏನಾದ್ರೂ ಇದ್ರೂ ವಿರುದ್ಧವಾಗಿ ಮಾಡುವಂತ ಒಂದು ಪ್ರೊಸೆಸ್ಸಿಗೆ ಅಫೆಂಡ್ ಅಂತ ಕರಿತೀವಿ. ಅಫೆಂಡ್ ಅಂತ ಬರಿಬಹುದು ನೀವು. ಅಫೆಂಡ್ ಅಂದ್ರೆ ನಮ್ಗೆ ಯಾವ ತರ ಅರ್ಥ ಆಗುತ್ತೆ? ಅ ಚೈಲ್ಡ್ ಹೂ ಇಸ್ ವಿದೌಟ್ ಬೋತ್ ಪೇರೆಂಟ್ಸ್ ಅಂದ್ರೆ ಆರ್ಫನ್ ಅಂತ ಹೇಳ್ತಾರೆ. ಅನಾಥೆ, ಅಪ್ಪ ಅಮ್ಮ ಯಾರು ಇಲ್ಲದಿದ್ರೆ ಅವರನ್ನ ಆರ್ಫನ್ ಅಂತ ಕರೀತಾರೆ. ಆರ್ಫನೇಜ್ ಅಂತಾರಲ್ವಾ, ಅನಾಥಾಶ್ರಮ ಅಂತಾರಲ್ವಾ, ಹಾಗೇನೆ ಆರ್ಫನ್ ಅಂತ ಕರೀತಾರೆ. ಮಕ್ಕಳಿಗೆ ಅಪ್ಪ ಅಮ್ಮ ಯಾರು ಇಲ್ಲದಿದ್ರೆ ಅನಾಥ್ರಿ ಅಂತ ಕರೀತಾರೆ. ಸ್ಟ್ಯಾಂಜಾ ಆಫ್ ದ 4 ಲೈನ್ಸ್ ಏನಂತಾರೆ? ಕ್ವಾಟ್ರೈನ್ ಅಂತ ಕರೀತಾರೆ. 4 ಲೈನ್ ಇರುವಂತಹ ಪದ್ಯಗಳಿಗೆ ಏನ್ ಹೇಳ್ತಾರೆ? ಕ್ವಾಟ್ರೈನ್. QUATRIN ಕ್ವಾಟ್ರೈನ್ ಅಂತ ಕರೀತಾರೆ. 4 ಪದಗಳ ಲೈನ್ಗಳಿರುವಂತಹ ಒಂದು ಸ್ಟಾನ್ಸಾಗಿ ಕ್ವಾಟ್ರೈನ್ ಅಂತ ಕರೀತಾರೆ. ಒನ್ ಹೂ ಲುಕ್ಸ್ ಆನ್ ದ ಡಾರ್ಕ್ ಸೈಡ್ ಆಫ್ ಲೈಫ್ ಅಂತ, ಯಾವಾಗ್ಲೂ ಒಂದು ಕೆಟ್ಟ ಜೀವನದಲ್ಲಿ ತುಂಬಾ ನೋವುಗಳನ್ನೇ ನೋಡುವವರಿಗೆ ಏನಂತ ಕರೀತಾರೆ? ಪೆಸ್ಸಿಮಿಸ್ ಅಂತ ಕರೀತಾರೆ. ಮಿಸ್ ಅಂತ ಕರೀತಾರೆ. ಸೊ ಇದಕ್ಕೆಲ್ಲ ನಿಮ್ಗೆ ಆನ್ಸರ್ ಬೇಕಾದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ನಿಮ್ಗೆ ಯಾವುದೋ ಎಕ್ಸಾಂಪಲ್ ಕೊಡುವ ಬದಲು ಡೈರೆಕ್ಟ್ ಆಗಿ ಕ್ವಶನ್ಸ್ ಪೇಪರ್ ಅಲ್ಲಿ ಕೊಟ್ಟಿರುವಂತ ಪ್ರಶ್ನೆಗಳಿಗೆನೆ ಆನ್ಸರ್ ಹೇಳೋದ್ರ ಮೂಲಕ ಗ್ರಾಮರ್ ಅನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನಿಮ್ಗೆ ಒಂದು ಮೆಸೇಜ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಇನ್ನು ಕಾಂಪ್ರಿಹೆನ್ಷನ್ ಅಂತ ಬರುತ್ತೆ, ಅಂದ್ರೆ ಅಥವಾ ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿರ್ತಾರೆ, ಕಥೆಗಳನ್ನ ಕೊಟ್ಟಿರ್ತಾರೆ, ಅದನ್ನ ನಾವು ಓದ್ಕೋಬೇಕು. ಆಮೇಲೆ ಅಲ್ಲಿ ಒಂದು ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ, ಆ ಕ್ವಶನ್ಸ್ ಗೆ ಆನ್ಸರ್ ಕೂಡ ಅಲ್ಲಿ ಆ ಒಂದು ನಿಮ್ಗೆ ಪ್ಯಾಸೇಜ್ ಅನ್ನು ಕೊಟ್ಟಿರ್ತಾರೆ, ಪ್ಯಾಸೇಜ್ ಅಲ್ಲೇನೆ ಇರುತ್ತೆ. ಅದ್ರಲ್ಲಿ ನೀವು ಆನ್ಸರ್ ನ ತೆಗೆದುಕೊಂಡು ಎಕ್ಸಾಮ್ ಅಲ್ಲಿ ಬರೆಯುವುದು, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಒಮ್ಮೊಮ್ಮೆ ಏನ್ ಮಾಡ್ತಾರಂದ್ರೆ ನಿಮ್ಗೆ ಅಲ್ಲಿ 10 ಮಾರ್ಕ್ಸ್ಗೆ ಒಂದು ಕ್ವಶನ್ಸ್ನೇ ಕೊಟ್ಟಿರ್ತಾರೆ, ಅಂದ್ರೆ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ ಕೊಟ್ಟು ಅದಕ್ಕೆ ಆನ್ಸರ್ ಬರಿಬಹುದು. ಇಲ್ಲಾಂದ್ರೆ ಈ ಒಂದು ಪ್ಯಾಸೇಜ್ ಅನ್ನ ಸೆಲೆಕ್ಟ್ ಮಾಡಿ ಇದ್ರಲ್ಲೇ ನೀವು ಆನ್ಸರ್ ನ ಬರಿಬಹುದು. ಅಂತಹ ಸಂದರ್ಭದಲ್ಲೆಲ್ಲ ನಿಮ್ಗೆ ಕಂಪ್ಲೀಟ್ ಆಗಿ ಬುಕ್ ಅಲ್ಲಿ ಕ್ವಶನ್ಸ್ ಎಲ್ಲ ಗೊತ್ತಿಲ್ಲ, ಕ್ವಶನ್ ಗೆ ಆನ್ಸರ್ ಗೊತ್ತಿಲ್ಲ ಅಂತಾದ್ರೆ, ಅಂದ್ರೆ ಬುಕ್ಸ್ ಅಲ್ಲಿ ಇರುವಂತಹ ಕ್ವಶನ್ಸ್ ಅನ್ನು ಕೊಟ್ಟಾಗ ಆನ್ಸರ್ ಗೊತ್ತಿಲ್ಲ ಅಂತಾದಾಗ ಈ ತರ ಪ್ಯಾಸೇಜ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಆನ್ಸರ್ ಹೆಂಗಿದ್ರು ಅದ್ರಲ್ಲೇ ಇರುತ್ತೆ, ಅಲ್ಲಿ ಸಂಬಂಧಿಸಿದಲ್ಲೇ ಇರುತ್ತಲ್ವಾ, ಅಲ್ಲೇ ಸೆಲೆಕ್ಟ್ ಮಾಡ್ಕೊಂಡು ಬರೆಯೋದು ನಿಮ್ಗೆ ಈಸಿ ಆಗಿರುತ್ತೆ. ಹಾಗಾಗಿ ಕಾಂಪ್ರಿಹೆನ್ಷನ್ ಗಳನ್ನೆಲ್ಲ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನ ಅವ್ರು ಇದೇ ಕೇಳ್ತಾರೆ ಅಂತ ಹೇಳಕ್ಕಾಗಲ್ಲ ಪರ್ಟಿಕ್ಯುಲರ್ಲಿ. ನಾನು ನಿಮ್ಗೆ ಅದಕ್ಕೋಸ್ಕರ ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಬಂದಿರುವಂತಹ ಒಂದ್ 2-3 ಪ್ಯಾಸೇಜ್ ಗಳನ್ನ ತೆಗೆದಿಟ್ಕೊಂಡು ಅದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಗೆ ಆನ್ಸರ್ ಬರಿಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಹಾಗಾಗಿ ಇಲ್ಲಿ ಕಾಂಪ್ರಿಹೆನ್ಷನ್ ನಾನು ತಗೊಂಡಿಲ್ಲ, ಎಲ್ಲ ಒಂದೇ ಸಲ ಈಸಿ ಆಗ್ಲಿ ಅನ್ನುವಂಥದ್ದಕ್ಕೆ ಈಸಿ ಇರುವಂತಹ ಉದಾಹರಣೆಗಳನ್ನಷ್ಟೇ ಈಗ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾನು ನಿಮ್ಗೆ ಕಾಂಪ್ರಿಹೆನ್ಷನ್ ಅಂದ್ರೆ ಇದು ಪ್ಯಾರಾಗ್ರಾಫ್ ಅನ್ನ ಕೊಟ್ಟು ಅದಕ್ಕೆ ಆನ್ಸರ್ ಬರೆಯುವುದು ಹೇಗೆ ಅನ್ನೋದನ್ನ ನಾನು ವಿಡಿಯೋ ಮಾಡ್ತೇನೆ. ಧನ್ಯವಾದಗಳು ಸ್ನೇಹಿತರೆ.